15 रोमा 15:1 रोमा 15:1 రోమాయిలకు 15:1 రోమాపుర గ్రంథ 15:1 ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನ ಸಹಿಸಿಕೊಳ್ಬೇಕು. ಇಂಗ್ಲಿಷು, ತೆಲುಗು, ಹಿಂದಿ, ಕನ್ನಡ. ಸಿಸ್ಟರ್ ಫಟಾಫಟ್. ತಮಿಳು. और एक बार पढ़ो सिस्टर. बलवान को चाहिए, वही आज वचन, वही बस. आमीन. आप कैसे रहना निरंगिरಬೇಕು कैसे वाला विश्वास रहना. चलिए तमिल वासी में 15:15 रोमर. इंग्लिश में चलो सिस्टर. Who are strong in the faith, పౌలు చెప్తున్నాడు మనం ఎట్లా వెళ్ళగలగా నమ్మకంలో విశ్వాసంలో బలవంతులు. దృఢమైన విశ్వాసం, ಬಲವಾದ ನಂಬಿಕೆ, ದೃಢವಾದ ನಂಬಿಕೆ, ಗಟ್ಟಿಯಾದ ನಂಬಿಕೆ. ಒಂದು ದೃಢ ಇರಬೇಕು ನಂಬಿಕೆಯಲ್ಲಿ. ವಾಸಿ ಅವಿ ವಿಶ್ವಾಸ ಅನ್ನೋ ವಾರ್ತೆ ಇಲ್ಲಮ್ಮ. ವಿಶ್ವಾಸ ಅನ್ನೋ ವಾರ್ತೆ ಈಗ ವಿಶ್ವಾಸಕ್ಕೆ ಸಂಬಂಧಪಟ್ಟಿದ ಕನ್ನಡದಲ್ಲೇ ಕನ್ನಡದಲ್ಲೇ ಇಂಗ್ಲಿಷ್ಲೇ ಹಿಂದಿಲೇ ತೆಲುಗುಲೇ విశ్వాసం అంటూ గుర్తుకు కానీ దృఢ విశ్వాసం అంటూ వాసి అప్పుడే అన్న నీ నేర్చుకో. హల్లెలూయా. ಹಲ್ಲೆಲೂಯಾ. ನೀನು ಇನ್ನೊಬ್ಬರ ಬಲಹೀನತೆಯನ್ನೇ ಬಲಪಡಿಸಬೇಕು. ಪ್ರೇಯರಲ್ಲಿ ವೀಕ್ ಇರೋನ್ನ, ನಂಬಿಕೆಯಲ್ಲಿ ವೀಕ್ ಇರೋನ್ನ, ಆತ್ಮದಲ್ಲಿ ವೀಕ್ ಇರೋನ್ನ, ದೇವರಲ್ಲಿ ವೀಕ್ ಇರೋನ್ನ ನೀನು ಬಲಪಡಿಸೋನಾಗಿರ್ಬೇಕು. ನೀನೇ ಬಲಹೀನನಾಗಿದ್ರೆ, ಅಲ್ಪ ವಿಶ್ವಾಸಿಯಾಗಿದ್ರೆ, ಅವಿಶ್ವಾಸಿಯಾಗಿದ್ರೆ, ಅಲ್ಪ ನಂಬಿಕೆ ಉಳ್ಳವನಾಗಿದ್ರೆ, ಸ್ವಲ್ಪ ನಂಬಿಕೆ ಉಳ್ಳವನಾಗಿದ್ರೆ ನಿನಗಿಂತ ವೀಕ್ ಇರೋನ್ನ ನೀನು ಬಲಪಡಿಸಕ್ಕಾಗಲ್ಲ. ಇವತ್ತು ಏನ್ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ ಅಂದ್ರೆ, ದೃಢ ನಂಬಿಕೆ ನಿಮಗಿರ್ಲಿ. ನಿಮ್ಮ ನಂಬಿಕೆ ದೃಢವಾಗಿರ್ಬೇಕು. ಅನೇಕ ಸಾರಿ ಕಷ್ಟ, ಶೋಧನೆ, ವಿರೋಧ, ಶತ್ರು, ಬಲಹೀನತೆ, ರೋಗ, ಕಷ್ಟಗಳು, ಶೋಧನೆಗಳು, ಉಪದ್ರವಗಳು, ವಿರೋಧಗಳು, ಮನುಷ್ಯರು, ಸೈತಾನ, ಈ ಲೋಕ, ಸಮಸ್ಯೆಗಳು, ರೋಗಗಳು ಎದುರಾದಾಗ ತೀರದ ಬಾಧೆಗಳು, ತೀರದ ರೋಗಗಳು, ತೀರದ ಕಷ್ಟಗಳು, ಅದು ತಿಂಗಳಾನ್ಗಟ್ಲೆ, ಅದು ವರ್ಷಾನ್ಗಟ್ಲೆ ನಮ್ಮ ಮಧ್ಯದಲ್ಲಿ ಇರುವಾಗ ಆ ರೋಗ, ಬಲಹೀನತೆ, ಕಷ್ಟ ವಾರಗಟ್ಲೆ ನಮ್ಮ ಹತ್ರ ಇರುವಾಗ ಬಲಹೀನತೆ ಉಂಟಾಗಬೇಕು. ವೀಕ್ನೆಸ್, ನಂಬಿಕೆಯಲ್ಲಿ ಕಡಿಮೆ ಆಗ್ಬಿಡ್ತೀರಾ. ಏನ್ ದೇವ್ರು ಹೇಳ್ತಾ ಇರೋದಂದ್ರೆ, ಮನುಷ್ಯನಿಗೆ ಚೆನ್ನಾಗಿ ಕೇಳಿ, ನಷ್ಟಗಳು ಬರ್ತವೆ, ಕಷ್ಟಗಳು ಬರ್ತವೆ, ಬಾಧೆಗಳು ಬರ್ತವೆ, ಚಿಂತೆ ಬರ್ತದೆ, ಉಪದ್ರವಗಳು ಬರ್ತವೆ, ವೇದನೆಗಳು ಬರ್ತವೆ, ರೋಗಗಳು ಬರ್ತವೆ, ಶೋಧನೆಗಳು ಬರ್ತದೆ. ಆಸ್ಪತ್ರೆ ಜೀವನ,
ಆಮೇಲೆ ಸಾಲ, ಬಡ್ಡಿ, EMI, ರೋಗ, ವ್ಯಾಧಿ, ಕಳವಳ, ಇಂತಹ ಸಮಯದಲ್ಲಿ ನಿನ್ನ ನಂಬಿಕೆ ದೃಢವಾಗಿರ್ಬೇಕು. ಸೋತೋಗ್ಬಾರ್ದು, ಶೇಕ್ ಆಗ್ಬಾರ್ದು. ಏನೋ ಒಂದು ಕಷ್ಟ ಬಂದಿದ ತಕ್ಷಣ, ಏನೋ ಒಂದು ಸಮಸ್ಯೆ ಬಂದಿದ ತಕ್ಷಣ, ಏನೋ ಒಂದು ಶೋಧನೆ ಬಂದಿದ ತಕ್ಷಣ, ಏನೋ ಒಂದು ಚಿಂತೆ ಬಂದಿದ ತಕ್ಷಣ, ಏನೋ ಒಂದು ಭಯ ಬಂದಿದ ತಕ್ಷಣ, ಯಾವುದೋ ಒಂದು ರೋಗ ಬಂದಿದೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಭಯ ಪಡಬಾರ್ದು. ದೃಢವಾದ ನಂಬಿಕೆ ಅಲಗಾಡುತ್ತಿಲ್ಲ. ನೀವು ಬೆಟ್ಟ ನೋಡಿದ್ದೀರಾ? ಹೆಸರು ನೋಡಿದ್ರೆ ಮಲೆ, ಉಯಿಲ್ ಮಲೆ ಪಾತ್ರಿಲ್ಲ. ಆಮೇಲೆ ಶಿಖರ್ ದೇಖ, ಶಿಖರ್ ಶಿಖರ್ ಅಲ್ಲೆಲ್ಲೂಯ, ಪರ್ವತ್, ಹಿಮಾಲಯ ಪರ್ವತ್ ಶಿಖರ್ ನೋಡಿದ್ರಲ್ಲ. ಹಿಮಾಲಯ ಪರ್ವತ, ನಂದಿ ಬೆಟ್ಟ ನೋಡಿದ್ರಲ್ಲ ಎಲ್ಲರೂ. ಅದು ಏನದು? ಕೆಳಗಡೆಯಿಂದ ಬಂಡೆ, ಕೆಳಗಡೆಯಿಂದ ಏನಾಗಿದೆ? ಬಂಡೆ. ಒಳಗಡೆಯಿಂದ ಇರ್ತದೆ, ತುಂಬಾ ಡೀಪ್ ಇರ್ತದೆ, ತುಂಬಾ ಡೆಪ್ತ್ ಇರ್ತದೆ. ಬೋರ್ವೆಲ್ ಎಲ್ಲ ಆದ್ರೆ ನೀರೆಲ್ಲ ಸಿಗಲ್ಲ, ತುಂಬಾ ಕಲ್ಲು, ಫುಲ್ ಕಲ್ಲು. ಕೆಳಗಡೆಯಿಂದ ಅದು ಬಂಡೆ ಬಂದಿರ್ತದೆ. ಬುಡ ಕೂಡ ಇರ್ತದೆ. ಅದು ಬುಡ ದೇವ್ರು ಗೊತ್ತು, ನಮಗ್ ಗೊತ್ತಿಲ್ಲ. ಶಿಲೆ ಆ ದೃಢವಾದದ್ದು ಅಲ್ಲಾಡಲ್ಲ, ಶೇಕ ಆಗಲ್ಲ, ಬಲಹೀನತೆನಾಗಲ್ಲ. ನಂಬಿಕೆ ಮೇಲೆ, ಕ್ರಿಸ್ತನ ಮೇಲೆ, ಪ್ರಾರ್ಥನೆ ಮೇಲೆ, ವಾಕ್ಯದ ಮೇಲೆ, ಬೈಬಲ್ ಮೇಲೆ ನಿನ್ನ ನಂಬಿಕೆ ನಿಂತಿರಬೇಕು. ನೀನು ನಂಬಿಕೆ ಮೇಲೆ ನಿಂತಿರು. ನಂಬಿಕೆ ಕೆಳಗಡೆ ಇರಬೇಡ, ನಂಬಿಕೆ ಹಿಂದ್ಗಡೆ ಇರಬೇಡ, ನಂಬಿಕೆ ಪಕ್ಕದಲ್ಲಿ ಇರಬೇಡ, ನಂಬಿಕೆ ಎದುರುಗಡೆ ಇರಬೇಡ, ನಂಬಿಕೆ ಮೇಲ್ಗಡೆ ನಿಂತ್ಕೋ. ದೃಢವಾದ ನಂಬಿಕೆ. ಎಷ್ಟು ಶೋಧನೆಗಳಿದೆ, ಎಷ್ಟು ಹೋರಾಟದಲ್ಲಿ ಬಂದು ಕೂತಿದೀಯಾ, ಎಷ್ಟು ವಿರೋಧ ಇದೆ, ಕುಟುಂಬ ಸಮಸ್ಯೆ, ಆಮೇಲೆ ಉದ್ಯೋಗ ಸಮಸ್ಯೆ, ಓನರ್ ಸಮಸ್ಯೆ, ಶೋಧನೆ, ಬಾಧೆಗಳು, ತೀರದ ಬಾಧಗಳು, ತೀರದ ಸಾಲಗಳು, ತೀರದ ಕಣ್ಣೀರು, ತೀರದ ಬಡತನ, ತೀರದ ನಷ್ಟ, ಆಸ್ಪತ್ರೆ ಜೀವನ, ಆಸ್ಪತ್ರೆಗೆ ಅಲಿಯೋದು, ರಿಪೋರ್ಟ್ ಎತ್ಕೊಂಡು ದೇವರು ಹೇಳ್ತಾ ಇದ್ದಾನೆ, ದೃಢವಾದ ನಂಬಿಕೆ ಉಳ್ಳವರಾಗಿರು. ನಿನ್ನ ನಂಬಿಕೆ ವೀಕ್ ಆಗಬಾರ್ದು. ನೀವೇ ಇನ್ನೊಬ್ಬರನ್ನ ಬಲಪಡಿಸ್ಬೇಕು. ವೀಕ್ ಆಗಿರೋನ್ನ, ಬಲಹೀನರಾಗಿರೋನ್ನ ನೀನೇ ಬಲಪಡಿಸೋರಾಗಿರ್ಬೇಕು. ಅವಾಗ ನೋಡು ಹೆಂಗೆ ನಂಬಿಕೆಯಲ್ಲಿ ಇರ್ಬೇಕು ನೀನು. ದೃಢವಾದ ನಂಬಿಕೆ, ಬಲವಾದ ನಂಬಿಕೆ ಉಳ್ಳವರಾಗಿ. ಬಹಳ ಮಂದಿ, ಬಹಳ ವಿಶ್ವಾಸಿಗಳು ಏನೋ ಒಂದು ಶೋಧನೆ, ಏನೊಂದು ವಿರೋಧ, ಕೆಲಸದಲ್ಲಿ, ಮನೆಯಲ್ಲಿ, ಹೊರಗಡೆ, ಸ್ಕೂಲಲ್ಲಿ, ಕೆಲಸದಲ್ಲಿ, ಕಾಲೇಜಲ್ಲಿ ಬಂದಿದ ತಕ್ಷಣ ಕುಕ್ಕಿ ಹೋಗ್ಬಿಡ್ತೀಯ, ಬಡಿಗೆ ಹೋಗ್ಬಿಡ್ತೀಯ, ಸೋತೋಗ್ಬಿಡ್ತೀಯ, ಬಲಹೀನನಾಗಿ ಕುತ್ಕೊಂಡ್ಬಿಡ್ತೀಯ, ಚಿಂತೆಗೆ ಒಳಗಾಗ್ಬಿಡ್ತೀಯ, ನಿದ್ರೆ ಬರಲ್ಲ, ಬೈಬಲ್ ಮುಟ್ಟಕ್ಕಾಗಲ್ಲ, ಪ್ರೇಯರ್ ಮಾಡಕ್ಕಾಗಲ್ಲ, ಪಾಸ್ಟ್ನ ಸನ್ಸಕ್ಕಾಗಲ್ಲ, ಚರ್ಚ್ ಕೂಡ ಬರೋದಕ್ಕೊಂಥರ ಬಲಹೀನತೆ ಸ್ಟಾರ್ಟ್ ಆಗುತ್ತೆ. ಅದು ಏನಂದ್ರೆ ನೀನು ನಂಬಿಕೆಯಲ್ಲಿ ದೃಢವಾಗಿಲ್ಲ, ನಂಬಿಕೆಯಲ್ಲಿ ವೀಕ್ ಆಗಿದೆಯಾ. ಅದಕ್ಕೆ ದೇವರು ಇವತ್ತು ನಿನ್ನನ್ನ ನಂಬಿಕೆಯಲ್ಲಿ ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ ನಂಬಿಕೆ ದೃಢವಾಗಿತ್ತು. ನನ್ನನ್ನು ಕರೆದಿರೋನು ನಂಬಿಗಸ್ತನು, ನನ್ನನ್ನು ಕರೆದಿರೋನು ನಂಬಿಗಸ್ತನು, ನನ್ನನ್ನು ಕರೆದಿರೋನು ನಂಬಿಗಸ್ತನು. ನನ್ನನ್ನು ಕರೆದು 24 ವರ್ಷ ಆಯ್ತು, ನನಗಿನ್ನೂ ಆಶೀರ್ವಾದ ಇಲ್ಲ. ನನ್ನ ಕರೆದಿರೋನು 24 ವರ್ಷ ಆಯ್ತು, ನನಗಿನ್ನೂ ಸಂತಾನ ಇಲ್ಲ. ಆದ್ರೂ ಕೂಡ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನನಗೆ ಮಗುವನ್ನ ಕೊಡ್ತಾನೆ. ಆಮೆನ್, ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ಓದಿ, 1 ಥೆಸಲೋನಿಕ 3:8-9, 1 ಥೆಸಲೋನಿಕ ಚಾಪ್ಟರ್ 3:8-9, 1 ಥೆಸಲೋನಿಕ 3:8-9, 1 ಥೆಸಲೋನಿಕ ಚಾಪ್ಟರ್ 3:8-9. ಅಲ್ಲೆಲ್ಲೂಯಾ. 1 ಥೆಸಲೋನಿಕ 3:8-9. ನೀವು ಹೆಂಗಿರ್ಬೇಕಂತೆ? ಹೆಂಗಿರ್ಬೇಕಂತೆ? ಕರ್ತನಲ್ಲಿ ದೃಢವಾಗಿ ನಿಂತಿರ್ಬೇಕು. ಆಮೇಲೆ ನಮಗೆ ಜೀವ ಕಲೆ ಸಾಕಪ್ಪ.
ಓದ್ಬಿಡ. ನಿಮ್ಮ ನಿಮಿತ್ತ ನಮ್ಮ ದೇವರ ಮುಂದೆ ನಮಗಿರುವ ಎಲ್ಲಾ ಸಂತೋಷಕ್ಕಾಗಿ ದೇವರಿಗೆ ತಕ್ಕಷ್ಟು ಸ್ತೋತ್ರ ಮಾಡುವುದು ನಮ್ಮಿಂದ ಹೇಗಾಯಿತು. ಸಾಕು. ಹಲ್ಲೆಲೂಯಾ. ಏನ್ ವಾಕ್ಯ ಹೇಳ್ತಾರೆ? ಪಡೋ ಸಿಸ್ಟರ್, ಪಡೋ ಸಿಸ್ಟರ್, प्रभु यीशु ने हमसे योग्य चाल चलना और परमेश्वर को प्रसन्न करना सीखा है। और जैसा तुम चलते भी हो वैसे ही और भी बढ़ते जाओ, और भी बढ़ के जाओ. हालेलुया. वाक्य ಏನು ಹೇಳ್ತದೆ? ಸೌದಿ ಸಿಸ್ಟರ್ ಇಂಗ್ಲಿಷ್ లో now we can live because now we really live if you stand firm in your life in union with the Lord. हालेलुया. हालेलुया. ವಾಕ್ಯ ಏನು ಹೇಳ್ತದೆ? ನೀವು ದೇವರಲ್ಲಿ ದೃಢವಾಗಿರಿ, ಬಲವಾಗಿರಿ ಹೇಳ್ತಾರೆ ಇಲ್ವಾ? ನೀವು ಕರ್ತನಲ್ಲಿ ಬಲವಾಗಿದ್ರೆ ಜೀವ ಕಡೆ, ನಿಮ್ಮಲ್ಲೊಂದು ಸಂತೋಷ, ನಿಮ್ಮಲ್ಲೊಂದು ಉಲ್ಲಾಸ. ಕಷ್ಟಗಳಿರ್ತವೆ, ಶೋಧನೆಗಳಿರ್ತವೆ, ಬೇರೆ ವಿರೋಧ ಇರ್ತದೆ, ಮನೆಯಲ್ಲಿ ಆದಾಯ ಇರಲ್ಲ, ಮನೆಯಲ್ಲಿ ಎಲ್ಲಾನು ವಿರೋಧವಾಗಿ ನಿಂತಿರ್ತದೆ. ನಿಮ್ಮಲ್ಲಿ ನಂಬಿಕೆ ದೃಢವಾಗಿದ್ರೆ ನಿಮ್ಮಲ್ಲಿ ಜೀವ ಕಡೆ. ಒಂದು ವಿಶ್ವಾಸಿ ಅಳಬಾರ್ದು, ಒಂದು ವಿಶ್ವಾಸಿ ಚಿಂತೆ ಮಾಡಬಾರ್ದು, ಒಂದು ವಿಶ್ವಾಸಿ ವೀಕ್ ಆಗಬಾರ್ದು, ಒಂದು ವಿಶ್ವಾಸಿ ಭಯ ಪಡಬಾರ್ದು. ದೇವರ ಮಗು ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲಿ ಎಂತ ಒಂದು ಸ್ಥಿತಿಯಲ್ಲಿಯೂ ವೀಕ್ ಆಗಬಾರ್ದು. ಕರ್ತನಲ್ಲಿ, ದೇವರಲ್ಲಿ, ಕ್ರಿಸ್ತನಲ್ಲಿ, ಒಡೆಯನಲ್ಲಿ ಬಲವಾಗಿ ನಿಂತಿರಿ. ನಿಮಗೆ ಜೀವ ಕಳೆ. ಜೀವ ಕಳೆ ಅಂದ್ರೆ ನಾವು ನಿತ್ಯ ಜೀವ. ಜೀವ ನಿಮ್ಮಲ್ಲಿ ಕಳೆ ಇರ್ತದೆ, ನಿಮ್ಮಲ್ಲೊಂದು ಸಂತೋಷ ಇರ್ತದೆ, ನಿಮ್ಮಲ್ಲೊಂದು ಸಂಭ್ರಮ ಇರ್ತದೆ, ನಿಮ್ಮಲ್ಲೊಂದು ಧೈರ್ಯ ಇರ್ತದೆ, ನಿಮ್ಮಲ್ಲಿ ಉಲ್ಲಾಸ ಇರ್ತದೆ. ಒಂದೇ ಮಾತು ಹೇಳ್ಬೇಕಂದ್ರೆ ಒಂಥರ ಕಷ್ಟಗಳಲ್ಲಿ ಕೂಡ ನೀವು ದೃಢವಾದ ನಂಬಿಕೆ ಉಳ್ಳವರಾಗಿದ್ರೆ ಡ್ಯಾನ್ಸ್ ಆಡೋ ತರ ಇರ್ತದೆ ನಿಮ್ಗೆ. ದಾವಿದ ಹಂಗೆ ಇದ್ದಿದ್ದು, ಅಬ್ರಹಾಮ ಹಂಗೆ ಇದ್ದಿದ್ದು, ಇಸಾಕ ಹಂಗೆ ಇದ್ದಿದ್ದು, ಯಾಕೋಬ ಹಂಗೆ ಇದ್ದಿದ್ದು. ಕಷ್ಟಗಳಲ್ಲಿ ಯೇಸೊಬ್ಬ ಹಾಗೆ ದೃಢವಾಗಿದ್ದ, ಮೋಶೆ ಕಷ್ಟಗಳಲ್ಲಿ ಹಾಗೆ ಇದ್ದ, ಯಾಕೋಬ ಕಷ್ಟಗಳಲ್ಲಿ, ದಾವಿದ, ಹಿಜ್ಕೀಯ, ಪೌಲ, ಪೇತ್ರ, ಅಪೊಸ್ತಲರು, ಪ್ರವಾದಿಗಳು, ರಿಚರ್ಡ್ ಉಂಬರ್, ಡೇವಿಡ್ ಲಿವಿಂಗ್ಸ್ಟನ್, ಮಾರ್ಟಿನ್ ಲೂಥರ್, ಹಲ್ಲೆಲೂಯಾ, ಯೇಸನ, ಡಿಜೆ ಶ್ರೀನಗರ್, ಸುರೇಶ್, ಅಪೊಸ್ತಲ ಸುರೇಶ್, ಸಾಮುವೇಲ್, ಎಲಿಯಾ, ಎಲೀಶಾ, ಪ್ರವಾದಿಗಳು, ಯೇಸು ಕ್ರಿಸ್ತನು, ಹೀಗಿರೋ ಎಲ್ಲಾ ಒಳ್ಳೆ ದೃಢ ಸೇವಕರು, ವಿಶ್ವಾಸಿಗಳು ಜೀವ ಕಳೆ. ಹೆಂಗಿರ್ಬೇಕಂದ್ರೆ ಇದರ ಅರ್ಥ ಏನಂದ್ರೆ, ಒಂದು ಪ್ರಾಬ್ಲಮ್ಸ್ ಅಲ್ಲಿ, ಕಷ್ಟದಲ್ಲಿ ನೀನು ನಗಬೇಕು. ನಿನ್ನ ಅಕ್ಕಪಕ್ಕ ಎದುರು ಬಂದ್ರೆ ನಿನ್ ಫ್ರೆಂಡ್ಸ್ ಕೇಳ್ಬೇಕು, ನೀವು ಇಷ್ಟು ವಿರೋಧದಲ್ಲಿ ಹೆಂಗ್ ನಗ್ತೀರಾ, ಹೆಂಗೆ ಧೈರ್ಯವಾಗಿದ್ದೀರಾ, ಹೇಗೆ ನೀವು ಎಲ್ಲಾ ಟೈಮ್ ಸಂತೋಷ ಹ್ಯಾಪಿನೆಸ್ ಆಗಿರ್ತೀರಾ ಅನ್ಬೇಕು. ಈ ವಾಕ್ಯದ ಅರ್ಥ ಆಗಿಲ್ಲ ನಿಮಗೆ, ಅರ್ಥ ಆಗಿಲ್ಲ. ನಿಮಗೆ ಪ್ರಾಬ್ಲಮ್ ಇದೆ, ಎಲ್ಲಾರಿಗೂ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ಕೊರೋನಾ ಟೈಮಲ್ಲಿ ಎಲ್ಲ ಹೆಂಗಿದ್ರು, ಭಯ ಪಟ್ಕೊಂಡು ನಮಗೆ ಬರ್ತೇನೋ, ಒಂದು ಹಾಸ್ಪಿಟಲ್ ಸಿಗ್ತೈತಿಲ್ವೋ, ಬೆಡ್ ಸಿಗ್ತೈತಿಲ್ವೋ, ಆಕ್ಸಿಜನ್ ಸಿಗ್ತೈತಿಲ್ವೋ, ಅಯ್ಯೋ ನನಗೆ ಅಂತ ಭಯ ಪಟ್ರೆ ಎಲ್ಲಾರು ಕೊರೋನಾದಲ್ಲಿ. ನೀನ್ ಅಂತ ಟೈಮಲ್ಲಿ ನಗ್ಬೇಕಂತೆ, ಅಂತ ಟೈಮಲ್ಲಿ ನಗ್ಬೇಕಂತೆ. ಹಲ್ಲೆಲೂಯಾ. ಏನ್ ಇದೆಯಲ್ಲ, ಬೇರೆ ಯಾವುದೇ ಇರಲಿ, ರೋಗನೇ ಅಲ್ಲ, ವ್ಯಾಧಿನೇ ಅಲ್ಲ, ಯಾವ ಕಷ್ಟನೇ ಬರ್ಲಿ, ಯಾವ ಶೋಧನೆನೇ ಬರ್ಲಿ, ಯಾವ ಉಪದ್ರವನೇ ಇರ್ಲಿ, ನಿನ್ ಮನೆಯವ್ರು ನೀನ್ ನೋಡಿ, ನಿನ್ನ ಅಕ್ಕಪಕ್ಕದವ್ರು ನೀನು ನೋಡಿ, ನಿನ್ನ ಕೆಲಸದವರು, ಕಾಲೇಜಲ್ಲಿ, ಸ್ಕೂಲಲ್ಲಿ ನೀನ್ ಎಷ್ಟು ಧೈರ್ಯವಾಗಿದೀಯಾ, ನೀನ್ ಎಷ್ಟು ನಗ್ನಗ್ತಾ ಇರ್ತೀಯ, ನೀನ್ ಎಷ್ಟು ಬಲವಾಗಿದೀಯಾ, ನೀನ್ ಧೈರ್ಯ, ತುಂಬಾ ಧೈರ್ಯ ಕಡೆ, ತುಂಬಾ ಧೈರ್ಯ ಕಣೋ, ತುಂಬಾ ಧೈರ್ಯ ನೀನು ಅನ್ನೇ. ಈ ವಾಕ್ಯದ ಅರ್ಥ ಜೀವ ಕಳೆಯೋದು. ಶೇಕ್ ಆಗ್ಬಾರ್ದು, ಬಳ್ಳಿ ಹೋಗ್ಬಾರ್ದು, ಸೋತೋಗ್ಬಾರ್ದು. ಯಾವತ್ತೂ ಅಷ್ಟೇ ಕಷ್ಟಗಳಲ್ಲಿ ಸೋತೋಗ್ಬೇಡಿ. ಇದ್ದಿದ್ದು ವೀಕ್ ಆಗ್ತೀವಿ, ಇದ್ದಿದ್ದು ಇರೋ ನಂಬಿಕೆ ಕೂಡ ಹೋಗ್ತೈತೆ. ಇರೋ ನಂಬಿಕೆ ಕೂಡ ಏನಾಗುತ್ತೆ, शोधन में, कष्ट में, विरोध में
तुम चिंता नहीं करना, नहीं डरना, एक जैसा नहीं बैठना, विश्वास भी चल जाएगा, थोड़ा विश्वास भी खाली हो जाएगा। उस तकलीफ में, इस कष्ट में और भी ज्यादा विश्वास से बढ़ना। आमीन, हालेलुया, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಆಮೆನ್. ಒಂದು ಊರವರು ಪ್ರೇ ಮಾಡೋಣ ಅಂತ ಮಾತಾಡ್ಕೊಂಡ್ರಂತೆ. ಏನಂತ ಪ್ರೇ ಮಾಡೋಣ, ಎಲ್ಲಾರು ಸೇರಿ ಉಪವಾಸ ಮಾಡಿ ಪ್ರೇ ಮಾಡೋಣ. ಊರೆಲ್ಲ ಊರೇ ಪ್ರೇ ಮಾಡೋಕೆ ಒಂದು ಹತ್ರ ಸೇರ್ತಾ ಇದ್ದಾರೆ. ಒಂದು ಗ್ರೌಂಡ್ ಅಲ್ಲಿ, ಒಂದು ಖಾಲಿ ಜಾಗದಲ್ಲಿ ಊರವರೆಲ್ಲ ಒಂದ್ ಹತ್ರ ಬರ್ತಾ ಇದ್ದಾರೆ. ಏನಕ್ಕೆ? ಮಳೆ ಬರಲಿ ಅಂತೇಳಿ. ಏನ್ ಬರಲಿ ಅಂತೇಳಿ? ಮಳೆ ಬರಲಿ ಅಂತ. ಒಂದು ಹುಡುಗ ಛತ್ರಿ ಎತ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಎತ್ಕೊಂಡ್ ಬರ್ತಾ ಇದ್ದಾನೆ? ಛತ್ರಿ. ಅದು ಬಿಸಿಲು ಕಾಲ. ಏನ್ ಕಾಲ? ಬಿಸಿಲು ಕಾಲ. ಹಲ್ಲೆಲೂಯಾ. ಆ ಹುಡುಗರ ಎಲ್ಲಾರು ಪ್ರಶ್ನಿಸಿದಂತೆ, ಏನ್ ನೀನು ಸರಿಯಾಗಿ ಬಿಸಿಲು ಹೊಡಿತಾ ಇದೆ, ಛತ್ರಿಯನ್ನು ಎತ್ಕೊಂಡ್ ಬರ್ತಾ ಇದೀಯಾ? ಹಲ್ಲೆಲೂಯಾ. ನಾವು ಪ್ರೇಯರ್ ಮಾಡಕ್ ಹೋಗ್ತಾ ಇದೀರಲ್ವಾ, ಮಳೆ ಬರ್ಲಿ ಅಂತಲ್ವಾ? ಮಳೆ ಬಂದ್ರೆ ನಮ್ಗೆ ತಡ್ಕೊಳ್ಳೋದಕ್ಕೆ ಛತ್ರಿ ಬೇಕು. ಏನ್ ಕಾಣಿಸ್ತಾ ಇದೆ? ನಂಬಿಕೆ. ಎಷ್ಟು ದಿನಗಳು ಅವರು ಪ್ರೇಯರ್ ಮಾಡಿದ್ದಾರೆ, ವಿಶ್ವಾಸನೇ ಇಲ್ಲ, ನಂಬಿಕೆನೇ ಇಲ್ಲ. ಹೌದು, ಈ ಹುಡುಗನಿಗಿರೋ ನಂಬಿಕೆ ನಮಗಿರಬೇಕು, ಈ ಹುಡುಗನಿಗಿರೋ ವಿಶ್ವಾಸ ನಮಗಿರಬೇಕು. ಈ ಹುಡುಗನಿಗಿರೋ ಒಂದು ಛತ್ರಿ ಇಟ್ಕೊಂಡ್ ಬಂದಿರಲ್ಲ, ನಾವು ಪ್ರೇಯರ್ ಮಾಡಿದ್ರೆ ಮಳೆ ಬರ್ತಕ್ಕೆ ತಡೆಯೋದಕ್ಕೆ ಛತ್ರಿ ಬೇಕು. ಎಲ್ಲಾರು ಹಂಗೆ ಛತ್ರಿ ಎತ್ಕೊಂಡ್ ಬಂದಿದ್ರೆ ಹಲ್ಲೆಲೂಯಾ, ಅದೇ ನಂಬಿಕೆ. ಹಲ್ಲೆಲೂಯಾ. ಡಾಕ್ಟರ್ ಏನನ್ನ ಹೇಳಿ ಭಯ ಪಡಬೇಡ, ಮನುಷ್ಯರು ಏನನ್ನ ಹೇಳಿ ಭಯ ಪಡಬೇಡ. ನಿನ್ನ ಮನಸ್ಸು ಏನೇನೋ ಕಳವಳಪಡಿಸದೆ ನಿನ್ನ ಭಯ ಪಡಬೇಡ. ಧೈರ್ಯವಾಗಿ ದೇವರ ಸಹಾಯದಿಂದ ಎಲ್ಲವನ್ನ ಜಯಿಸು. ಅದೇ ದೃಢ ನಂಬಿಕೆ. ಅಷ್ಟೇ ಆಗೋಯ್. ಡಾಕ್ಟರ್ ಕೈ ಬಿಟ್ಟ, ಮನುಷ್ಯರು ಕೈ ಬಿಟ್ರು, ದುಡ್ಡು ಕೈ ಬಿಡಿತು, ಯಾರು ಕಾಪಾಡಿಲ್ಲ, ಏನು ಕಾಪಾಡಿಲ್ಲ ಅನ್ಬೇಡ. ದೇವರಿದ್ದಾನೆ, 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 ದೇವರಿರ್ತಾನೆ. ಕಷ್ಟಗಳಲ್ಲಿ ತಿಳ್ಕೊಂಡು ನಿನಗೇನಾದ್ರೂ ಕಷ್ಟಗಳಲ್ಲಿ ದೇವರಿಲ್ಲ ಅಂದ್ರೆ ನೀನು ಆ ಕಷ್ಟಗಳಿಂದ ಆಚೆ ಬರಲ್ಲ. ಪ್ರಾಬ್ಲಮ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಜಾಸ್ತಿ ಸಮಸ್ಯೆಗಳಾಗ್ಬೋದು. ದೇವರಿಲ್ಲ ಅಂದ್ರೆ ಕಷ್ಟದಲ್ಲಿ ಕೆಲವು ಸತ್ತೋಗ್ಬೋದು. ದೇವರಿದ್ರೆ ಬದುಕಿಸ್ತಾನೆ, ತಪ್ಪಿಸ್ತಾನೆ, ದಾಟಿಸ್ತಾನೆ, ಕಷ್ಟಗಳನ್ನ ದಾಟಿಸ್ತಾನೆ. तुम्हारा तकलीफ, तुम्हारा कष्ट में प्रभु नहीं रहने तो तुम डूब जाएगा, तुम गिर जाएगा. कष्ट में प्रभु रहेगा. तुम बोलते क्या प्रभु हमारा को हाथ छोड़ दिया, देव ನನ್ನ ಕೈ ಬಿಟ್ಬಿಟ್ರು ಅನ್ಬೇಡ. ನೀನೇನು ದೇವನ ಜೊತೆಗಿಲ್ಲ. ನಿಮ್ಮ ಮನೆಯವರು ನಿನ್ನನ್ನು ಹುಚ್ಚಿ ಅನ್ಬೇಕು. ನಿನ್ನ ಅಕ್ಕಪಕ್ಕದವ್ರ ಸ್ನೇಹಿತರು ನಿನ್ನನ್ನು ಹುಚ್ಚಿ ಅನ್ಬೇಕು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವೇ ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವೇ ಅಗಲಿದರು. ಕರೆದಾತನು ನಂಬಿಕಸ್ತನು, ಸುಖ ಜೀವನ ಪಾರ ಮಾಡುವನು. ಕರೆದಾತನು ನಂಬಿಕಸ್ತನು, ಸುಖ ಜೀವನ ಪಾರ ಮಾಡುವನು. ತಿರುಗೆ ಅದ್ಭುತವ ಇನ್ನು ಜೋರಾಗಿ ಅದ್ಭುತವ ಕಾಯುತ್ತಿರುವೆ. ಹಾಗಾಡ್ಬೇಕು. ಇಂಥ ಹಾಡಾಡಿ ನಿಮಗೆ ಬಲ ಬಂದಿಲ್ಲ ಅಂದ್ರೆ ಕೇಳಿ.
ಡಾಕ್ಟರ್ ಏನನ್ನ ಹೇಳಿ ಬಿಡಿ, ಮನುಷ್ಯರು ಏನನ್ನ ಹೇಳಿ, ಸಾಯಿಸಾಕ್ತೀನಿ ಅಂತ ಹೇಳಿ, ನಿನ್ ಗಂಡ ಹೇಳ್ತೀನಿ ಹೆಂಗ್ ಒಂದಾಗಿರ್ತೀನಿ ನೋಡೋಣ ಅಂತ ಹೇಳಿ, ಆಮೇಲೆ ನಿನ್ ಕುಟುಂಬ ಹೆಂಗಿರ್ತದೆ ನೋಡ್ತೀನಿ, ಖಾಲಿ ಮಾಡ್ಕೊಂಡು ಓಡೋಗ್ಬಿಡ್ತೀಯ. ಹಲ್ಲೆಲೂಯಾ. ಅಂಗ್ಲಿ ಬಿಸ್ನೆಸ್ ಬಗ್ಗೆ ಏನನ್ನ ಮಾತಾಡ್ಲಿ, ನಿನ್ನೊಳಗಡೆ ಏನೇ ಡೌಟ್ ಬರ್ಲಿ, ಮನುಷ್ಯರು ಏನನ್ನ ಆಗ್ಲಿ, ಆಮೇಲೆ ದೃಢವಾದ ನಂಬಿಕೆ ನಿನಗೆ ಜೀವಕಲೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಮೇಲೆ ನಿಜವಾದ ವಿಶ್ವಾಸಿ ಎಂತ ಪರಿಸ್ಥಿತಿಯಲ್ಲಿ ಅಳೋದಾಗ್ಲಿ, ಚಿಂತೆ ಮಾಡೋದಾಗ್ಲಿ, ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಪ್ರೇಯರ್ ಸ್ಟಾಪ್ ಮಾಡೋದಾಗ್ಲಿ ಬಿಡಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಂದು ಗಂಡ ಹೆಂಡತಿಗೆ ಒಂದೇ ಮಗ ಸತ್ತೋಗಿದ್ರು, ಅವ್ರು ಆರಾಮಾಗಿ ಬಂದು ಚರ್ಚಿಗೆ ಬಂದು ಆರಾಧನೆ ಮಾಡಿ, ಆರಾಧನೆ ಮುಗಿದ ಮೇಲೆ, ವಾಕ್ಯ ಮುಗಿದ ಮೇಲೆ ಪಾಸ್ಟ್ಗೆ ವಿಶ್ವಾಸಿಗಳಿಗೆ ಬನ್ನಿ, ನಮ್ಮ ಮಗ ಸತ್ತೋಗಿದ್ದಾನೆ, ನಾವೆಲ್ಲ ಮಿನರಲ್ ಸರ್ವಿಸ್ ಅನ್ನ ಮಾಡೋಣ, ಆರಾಧನೆ ಮಾಡಿ ನನ್ನ ಮಗನ ಮಣ್ಣು ಮಾಡೋಣ, ಸಮಾಧಿ ಕಾರ್ಯವನ್ನ ಮಾಡೋಣ, ಬನ್ನಿ. ಕೇಳಿದ್ರಲ್ಲ ಫಸ್ಟ್, ಅದೇ ದೃಢವಾದ ನಂಬಿಕೆ. ದೇವರಿಗಾಗಿ ಡಿಸೈಡ್ ಆಗ್ಬಿಡು, ಒಂದು ಡಿಸಿಷನ್ ಅಲ್ಲಿ ನಿಂತ್ಕೋ, ಸತ್ತೋಗ್ಬೇಡ, ಕಷ್ಟಗಳಿಗೆ ಎದುರಬೇಡ, ರೋಗಗಳಿಗೆ ಭಯ ಪಡಬೇಡ, ಸೈತಾನಿಗೆ ಭಯ ಪಡಬೇಡ. ಅವನ ತಲೆ ಜಜ್ಜಲ್ಪಟ್ಟಿದೆ. ಮನುಷ್ಯರಿಗೆ ಎದುರಬೇಡ, ಫ್ಯೂಚರ್ಗೆ ಭಯ ಪಡಬೇಡ, ಭವಿಷ್ಯತ್ತಿಗೆ ಎದುರಬೇಡ. भविष्य जीवित में डरा मत, क्या हो जाएगा कल, मेरा जीवित क्या हो जाएगा, मेरा लाइफ क्या हो जाएगा, मेरे को अपमान हो जाएगा, यो घर का बस सभी लोग आ जाएगा. डरा मत, ಭಯ ಪಡಬೇಡ. ದೃಢವಾದ ನಂಬಿಕೆ ನಿನ್ನಲ್ಲಿರಬೇಕು. ನೀನೇ ಇನ್ನೊಬ್ಬರನ್ನ ಬಲಪಡಿಸಬೇಕು. ನೀನೇ ಮೂಲೆಯಲ್ಲಿ ಕುತ್ಕೊಳ್ಳೋದಲ್ಲ, ನೀನೇ ಮಲ್ಕೊಳ್ಳೋದಲ್ಲ, ನೀನೇ ಮೋಸ ಹೋಗೋದಲ್ಲ. ನೀವು ಯಾವತ್ತು ತಿಳ್ಕೊಳ್ಳಿ, ನಿಮಗೆ ನೀವು ನಂಬಿಕೆ ಇದ್ದೀರಾ ಇಲ್ಲ ಅನ್ನೋದಕ್ಕೆ ಈ ವಾಕ್ಯನೇ ಆಧಾರ. ಏನು? ಜೀವ ಕಡೆ ಏನೇನೇನು? ಎಸ್, ಕಷ್ಟಗಳಲ್ಲಿ ನಂಬಬೇಕು, ಕಷ್ಟಗಳಲ್ಲಿ ಪ್ರೇಯರ್ ಮಾಡಬೇಕು, ಕಷ್ಟಗಳಲ್ಲಿ ಸೇವೆ ಮಾಡಬೇಕು, ಕಷ್ಟಗಳಲ್ಲಿ ಬೈಬಲ್ ಓದಬೇಕು, ಶೋಧನೆಗಳಲ್ಲಿ ಕೂಡ, ಆಸ್ಪತ್ರೆ ಜೀವನಗಳಲ್ಲಿ ಕೂಡ, ತೀರದ ರೋಗಗಳು ಅನೇಕ ದಿನಗಳಿಂದ ಬೇರೂರಿರುವ ರೋಗಗಳಲ್ಲಿ ಕೂಡ ನೀನು ಸಂತುಷ್ಟನಾಗಿರ್ಬೇಕು. ಅದೇ ಜೀವ ಕಳೆ. ಎದುರಿಸು. ದೇವರು ನಿನ್ ಪಕ್ಷ ಇದ್ದಾನೆ. ನನ್ನ ಕೈ ಬಿಟ್ಟಿದ್ದಾನೆ ಅನ್ಬೇಡ. ಕಷ್ಟ ಬರೋವಾಗಲೇ ದೇವರು ಬಂದು ಫಸ್ಟ್ ನಿಂತಿರ್ತಾನೆ. ನಿನಗೆ ಕಾಣಿಸಲ್ಲ, ಆದ್ರೆ ನಿಲ್ತಾನೆ. ನೀನ್ ಹೆಂಗೆ ಚಿಕ್ಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ನೀನು ಬಿದ್ದೋಗುವಾಗ ಹಿಂಗೆ ಕೈ ಹಾಕೊಂಡಿದ್ದೆ, ಮಕ್ಳಿಗೆ ಹಿಂಗೆ ತಾನೆ ಅವ್ರು ನಡೆಯೋ ಫಸ್ಟ್ ಹಿಂಗೆ ತಾನೆ ಕೈ ಇಟ್ಕೊಳ್ಳೋದು. ದೇವ್ರ ಹಂಗೆ ಇರ್ತಾನೆ ನಿನ್ ಕಷ್ಟಗಳು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇನ್ನೂ ಒಂದು ವಾಕ್ಯ ಓದಿ, ಫಿಲಿಪಿಯನ್ಸ್ 4:1. ಫಿಲಿಪಿಯನ್ 4 ಹೋಗ್ತಿ, ಫಿಲಿಪಿಯನ್ 4:1, ಫಿಲಿಪಿಯನ್ಸ್ 4:1, ಫಿಲಿಪಿಯ 4:1 ವಚನ. ಹೀಗಿರಲಾಗಿ ಪ್ರಿಯರು ಇಷ್ಟರು ಆಗ ನನ್ನ ಸಹೋದರರೇ, ನನಗೆ ಸಂತೋಷವು ಜಯಮಾಲೆ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿರೋ. ದೃಢ, ಬಿ ಸ್ಟ್ರಾಂಗ್. बहुत बल से रहना. कोई साधन, कोई मनुष्य शेक नहीं करना आपको. यार मनुष्य सैताನ ಮಾಟ ಮಂತ್ರ, ಸೈತಾನ ಉಪದ್ರವ, ಮನುಷ್ಯ ಯಾರು ಶೇಕ್ ಮಾಡಲ್ಲ ನಿಮ್ಮನ್ನ. ದೃಢವಾಗಿರಿ. ಕಷ್ಟಗಳ ದೇವರು ತಪ್ಪಿಸ್ತಾನೆ, ಯುದ್ಧನ ನಿನ್ ಪಕ್ಷ ದೇವರು ಮಾಡ್ತಾನೆ.
ಬಲಹೀನತನ ದೇವರು ನಿನಗೆ ಬಲವಾಗಿರ್ತಾನೆ. ಸಮಸ್ಯೆಗಳ ದೇವರು ನಿನಗೆ ಬಿಡಿಸೋದಕ್ಕೆ ಹಿಂದುಗಡೆನೆ ಇರ್ತಾನೆ. ನೀನು ಸುಖವಾಗಿರೋ ದೇವರು ಇರ್ತಾನೆ ಅನ್ನೋದು ಗೊತ್ತಿಲ್ಲ, ನಿನ್ನ ಕಷ್ಟಗಳಲ್ಲಿ ಮಾತ್ರ ದೇವರು ಇರ್ತಾನೆ. ನೀನು ದೃಢವಾಗಿದ್ರೆ ಅಲ್ಲೇನಂತ ಹೇಳ್ತಾ ಇದ್ದಾನೆ ಫಿಲಿಪ ಸಭೆಗೆ, ಫಿಲಿಪೈಸ್ ಚರ್ಚ್ಗೆ ಏನಂತ ಹೇಳ್ತಾ ಇದ್ದಾನೆ ಪೌಲ, ನನ್ನ ಪ್ರೀತಿಯ ಸಹೋದರರೇ, ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ನೀವು ಕರ್ತನಲ್ಲಿ ದೃಢವಾಗಿರಿ. ದೃಢಂ 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 ದೃಢಂಗ ದೃಢಮಂಗ ದೃಢವಾಗಿ. ಹಲ್ಲೆಲೂಯಾ. ಎಲ್ಲರಿಗೂ ವಾಕ್ಯ ಸಿಗ್ತಾ? ಪ್ರತಿಯೊಬ್ಬರು ವಾಕ್ಯ ಬುಕ್ ತಂದು ಬರ್ಕೊಂತ ಇದ್ದೀರಾ? ಅಂತ ಕಷ್ಟ ಬಂದಾಗ ಎತ್ತಿ ವಾಕ್ಯ ಓದು, ಎಲ್ಲ ವಾಕ್ಯ ಓದು, ನಿನಗೆ ಬಲ ಗಟ್ಟಿಯಾಗಿರ್ತದೆ, ದೃಢ. ಆಮೇನ್ ಆಮೇನ್. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಒಂದು ಸ್ಕೂಲ್ಗೆ ಹೋಗೋ, ಏನಂತಾರೆ ಕನ್ನಡದಲ್ಲಿ ಸ್ಕೂಲ್ಗೆ ಹೋಗೋದು ಏನಂತಾರೆ? ವಿದ್ಯಾರ್ಥಿನಿ ಅಲ್ವಾ? ಚೆನ್ನಾಗಿ ಓದ್ತಾನೆ, ಎನಿ ಟೈಮ್ ಎಕ್ಸಾಮ್ ಬರಲಿ ರೆಡಿ, ಚೆನ್ನಾಗಿ ಓದಿದಾನಲ್ವಾ? ಆಮೇಲೆ ಏನಂತಾರೆ? ಒಳ್ಳೆ ಸ್ಟೂಡೆಂಟ್ ಏನಂತಾರೆ? ಆಮೇಲೆ ಏನಂತಾರೆ? ಒಳ್ಳೆ ಸ್ಟೂಡೆಂಟ್ ಏನಂತಾರೆ ಹೇಳಿ? ಬ್ರೈಟ್ ಸ್ಟೂಡೆಂಟ್. ಆಮೇಲೆ ಅದನ್ನೇ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ದೃಢವಾಗಿರು, ತುಂಬಾ ಬ್ರೈಟ್ ಆಗಿರು, ತುಂಬಾ ಬಲವಾಗಿರು, ಪ್ರೇಯರಲ್ಲಿ ಬಲವಾಗಿರು, ನಂಬಿಕೆಯಲ್ಲಿ ಬಲವಾಗಿರು, ವಾಕ್ಯದಲ್ಲಿ ಬಲವಾಗಿರು. ಕಷ್ಟಗಳು ಬರ್ತವೆ, ಒಳ್ಳೆಯವ್ರಿಗೂ ಬರ್ತದೆ, ಕೆಟ್ಟವ್ರಿಗೂ ಬರ್ತದೆ, ಕ್ರೈಸ್ತರಿಗೂ ಬರ್ತದೆ, ಅಕ್ರೈಸ್ತರು ಅನ್ಯರಿಗೂ ಬರ್ತದೆ. ಆದ್ರೆ ನಿನ್ನ ಪಕ್ಷವಾಗಿ ನಿಂತು ಕಷ್ಟಗಳಲ್ಲಿ ಬಿಡಿಸಬೇಕಾದ್ರೆ ನೀನು ಒಂದೇ ಕೆಲಸ, ದೃಢವಾಗಿರ್ಬೇಕು. ನಾವು ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ನನ್ನನ್ನ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಯಾಕೋಬ ಏನ್ ಮಾಡ್ದ? ದೇವರೇ ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡೋ ತನಕ ನಿನ್ನನ್ನು ಬಿಡಲ್ಲ. ಯಾಕೋಬ ಏನಂದ ದೇವರನ್ನ? ದೇವರೇ ನನ್ನನ್ನು ಆಶೀರ್ವಾದ ಮಾಡು. ದೇವರ ಹತ್ರ ಯುದ್ಧ ಮಾಡಕ್ಕಾಗಲ್ಲ. ದೇವರೇನು ಯಾಕೋಬನಿಗಿಂತ ಚಿಕ್ಕವನಲ್ಲ, ಯಾಕೋಬನಿಗಿಂತ ವೀಕ್ ಅಲ್ಲ. ದೇವರು ಕೇಳ್ತಾ ಇದ್ದಾನೆ ನನ್ನನ್ನ ಬಿಡು ಅಂದ್ರೆ ಅದರ ಅರ್ಥ ಏನಂದ್ರೆ ಅಷ್ಟು ಫೇತ್ಫುಲ್ ಆಗಿದ್ದಾನೆ, ಅಷ್ಟು ಸ್ಟ್ರಾಂಗ್ ಆಗಿದ್ದಾನೆ ದೇವರಲ್ಲಿ, ಅಷ್ಟು ಗಟ್ಟಿಯಾಗಿದ್ದಾನೆ ದೇವರಲ್ಲಿ. ಆಮೆನ್, ಹಲ್ಲೆಲೂಯಾ. ಕೆಲವು ನೋಡಿರ್ತೀರ, ಸಣ್ಣಗಿರ್ತಾರೆ, ಭಲೆ ಗಟ್ಟಿ, ತುಂಬಾ ಕೆಲಸ ಮಾಡ್ತಾರೆ, ತುಂಬಾ ಸ್ಪೀಡ್ ಆಗಿ ಮಾತಾಡ್ತಾರೆ, ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ, ಸಣ್ಣಗಿರ್ತಾರೆ. ಎಷ್ಟು ಗಟ್ಟಿ ಇರ್ತಾರೆ ಗೊತ್ತಾ? ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಗೊತ್ತಾ ಅವರು? ಅದನ್ನೇನಿರ್ತಾರೆ, ಇವ್ರು ಬಲೆ ಗಟ್ಟಿ. ಏನ್ ಬಿದ್ರೆ ಕೂಡ, ಗಾಯ ಆದ್ರೆ ಕೂಡ ಏನ್ ಮಲ್ಕೊಳ್ಳಲ್ಲ ಅವರು, ಕಾಯ ಬಂದ್ರೆ ಕೂಡ ಅವ್ರು ಮಲಗಲ್ಲ. ಏನು ಅವ್ರ ಕಾರಣ? ಗಟ್ಟಿ. ಏನವರು? ಗಟ್ಟಿ. ಹಲ್ಲೆಲೂಯಾ. ದೇವರಲ್ಲಿ ಗಟ್ಟಿಯಾಗಿರಿ, ದೇವರಲ್ಲಿ ದೃಢವಾಗಿರಿ, ದೇವರಲ್ಲಿ ಬಲವಾಗಿರಿ. ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಯಲ್ಲಿ, ವೇದನೆಯಲ್ಲಿ ಶೇಕ್ ಆಗ್ಬೇಡ. ಯಾವ ಶೋಧನೆ ಬಂದ್ರು ನಾನ್ ಜಯಿಸಕ್ ರೆಡಿ. ಎನಿ ಟೈಮ್ SA1 FA1 ಏನೇ ಎಕ್ಸಾಮ್ ಬರ್ಲಿ ನಾನು ಬರೀತೀನಿ. ಹಲ್ಲೆಲೂಯಾ. ಚೆನ್ನಾಗಿ ಓದಿರೋ ಸ್ಟೂಡೆಂಟ್ ಭಯ ಪಡಲ್ಲ. ಎಕ್ಸಾಮ್ ಕ್ಯಾನ್ಸಲ್ ಆಗಿ ತಿರ್ಗಾ ಓಕೆ ಅಂತಾರೆ. ಅದೇ ಓದ್ತಾ ಇರೋ ಮಗು ಎಕ್ಸಾಮ್ ಕ್ಯಾನ್ಸಲ್, ಎಲ್ಲಾರು ಪಾಸ್ ಅಂದ್ರೆ ಫುಲ್ ಖುಷಿ. ಲಾಸ್ಟ್ ಇಯರ್ SSLCಯಲ್ಲಿ ಎಲ್ಲಾರ್ಗು 20 ಗ್ರೇಸ್ ಮಾರ್ಕ್ಸ್ ಕೊಟ್ಟರು. ಎಲ್ಲ 10th ಅಲ್ಲಿ ಎಲ್ಲಾರು ಪಾಸ್. ಓದಿರೋರು ಓದ್ದೇ ಇರೋರು. ಬಟ್ ಈ ವಿಷಯ ಅಲ್ಲ,
ಈ ಕಾರ್ಯ ಹಂಗಲ್ಲ, ಈ ಸಂಗತಿ ಹಂಗಲ್ಲ. ಈ ವಿಷಯದಲ್ಲಿ ನೀನು ಹಂಗೆ ನೆನೆಸ್ಕೊಂಡು, ನೀನು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಸ್ಟ್ರಾಂಗ್ ಆಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಅಬ್ರಹಾಂ ದೇವರು ಕೊಡೋ ತನಕ ಬಿಟ್ಟಿಲ್ಲ. ಅವ್ರ ಮೊಮ್ಮಗ ಯಾಕೋಬ, ನಿನ್ನ ಹೆಸರೇನು, ನೀನು ನನ್ನನ್ನು ಆಶೀರ್ವಾದ ಮಾಡು. ಅದೇ ದೊಡ್ಡ ನಂಬಿಕೆ. ಯಾಕೋಬ ಹೋದ್ವಾರ ಕೇಳಿದ್ರಿ, ಸಾಧು ಮನುಷ್ಯ. ಎಂತ ಮನುಷ್ಯ? ಸಾಧು ಮನುಷ್ಯ, ಯಾರಿಗೂ ಮೋಸ ಮಾಡಿಲ್ಲ. ಅವರು ದೇವರು ಅವನನ್ನ ಕೈ ಬಿಟ್ಟಿಲ್ಲ. ಪ್ರತಿ ಶೋಧನೆಯಲ್ಲಿ, ಪ್ರತಿ ಕಷ್ಟದಲ್ಲಿ, ಪ್ರತಿ ಬಲಹೀನತೆಯಲ್ಲಿ, ಲಾಭನನ್ನು ಓಡಿಸ್ಕೊಂಬರುವಾಗ, ಅಣ್ಣನ ಓಡಿಸ್ಕೊಂಬರುವಾಗ, ಯಾವುದೋ ಊರಿನ ಜನ ಓಡಿಸ್ಕೊಂಬರುವಾಗ, ರಾಜ ಓಡಿಸ್ಕೊಂಬರುವಾಗ, ಪ್ರತಿ ಸಮಸ್ಯೆಗಳಲ್ಲಿ, ಪ್ರತಿ ಶೋಧನೆಯಲ್ಲಿ ಯಾಕೋಬ ಶೇಕ್ ಆಗಿಲ್ಲ. ಯಾಕೋಬನಿಗೆ ದೇವರು ಹೇಳಿದ್ದ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗೋ ಎಲ್ಲಾ ಕಡೆಯಲ್ಲಿ ನಿನ್ನನ್ನ ಬಂದು ಮತ್ತೆ ನಿನ್ನನ್ನು ವಾಪಸ್ ನಿನ್ನ ತಾತ ತಂದೆ ಊರಿಗೆ, ನಿನ್ನ ಬಂಧುಗಳ ಬಳಿಗೆ ವಾಪಸ್ ಕರ್ಕೊಂಡು ಬರ್ತೀನಿ. ದೊಡ್ಡ ನಂಬಿಕೆ ಯಾಕೋಬನಲ್ಲಿ. ಹಲ್ಲೆಲೂಯಾ. ಈ ವಾಕ್ಯ Deuteronomy chapter 3:28, ಧರ್ಮೋಪದೇಶ ಕಂಡ 3:28. ಯೆಹೋಶುವನೇ, ಹಾ, ಈ ಜನರ ನಾಯಕನಾಗಿ ಹೋಗಿ ಹಾ, ನೀನು ನೋಡುವ ದೇಶವನ್ನು ಅವರಿಗೆ ಸ್ವಾಧೀನಪಡಿಸುವನು. ಹಾ, ಅವನಿಗೆ ಹಾ, ಈ ಅಧಿಕಾರವನ್ನು ಕೊಡಬೇಕು. ಹಾ. ಅವನು ದೃಢನಾಗುವಂತೆ ದುಡನ್ ಏನು? ದೃಢನಾಗುವಂತೆ ದುಡ್ಡ ಏನಂತ ಪ್ರೇ ಮಾಡ್ತಾ ಇದ್ದಾನೆ ಮೋಶೆ? ದೃಢನಾಗುವಂತೆ. ಯಾರಿಗೋಸ್ಕರ? ನೋಡ, ಅದು ಗೊತ್ತಿಲ್ಲದೆ ನಿಮ್ಗೆ ವಾಕ್ಯ ಅರ್ಥ ಆಗಲ್ಲ. ಯಾರಿಗೋಸ್ಕರ ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ ಗೊತ್ತಾದ್ರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಜೋಶುವಗೆ ಮಿನಿಸ್ಟ್ರಿ ಇದೆ. ಏನಿದೆ? ಮಿನಿಸ್ಟ್ರಿ ಏನಿದೆ? ಸೇವೆ ಇದೆ. ಯಾರಿಗೆ? ಜೋಶುವಗೆ. ಯಾರು ಪ್ರೇಯರ್ ಮಾಡ್ತಾ ಇರೋದು? ಮೋಶೆ. ಯಾರಿಗೆ ಮಿನಿಸ್ಟ್ರಿ ಇರೋದು? ನೆಕ್ಸ್ಟ್ ಮೋಶೆ ಸತ್ತೋಗ್ತಾನೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಆ ಮಿನಿಸ್ಟ್ರಿಯನ್ನ ಯೆಹೋಶುವ. ಎಷ್ಟು ಜನ ಇದ್ದಾರೆ ಮಿನಿಸ್ಟ್ರಿಯಲ್ಲಿ, ಸೇವೆಯಲ್ಲಿ? 22 ರಿಂದ 24 ಲಕ್ಷ ಜನ ಇದ್ದಾರೆ. ಎಷ್ಟು ಲಕ್ಷ ಜನ ಇದ್ದಾರೆ? ಇವ್ರನ್ನ ನಡೆಸಬೇಕು. 31 ರಾಜರಿದ್ದಾರೆ, ಎತ್ತರವಾದ ಜನ ಇದ್ದಾರೆ. ಅವ್ರ ಮೇಲೆ ಎಲ್ಲ ಯೆಹೋಶುವ ಯುದ್ಧ ಮಾಡಬೇಕು. ಅದಕ್ಕೆ ಮೋಶೆ ಯೆಹೋಶುವನ ವಿಷಯವಾಗಿ ಪ್ರೇಯರ್ ಮಾಡ್ತಾ ಇದ್ದಾನೆ ದೇವರ ಹತ್ರ. ದೇವ್ರೇ ದೇವ್ರೇ ದೇವ್ರೇ, ಯೆಹೋಶುವನನ್ನ ದೃಢಪಡಿಸು. ಇಲ್ಲದ ಗೊತ್ತಾ, ಯೆಹೋಶುವ ಮೋಶೆಗಿಂತ ಸ್ಟ್ರಾಂಗ್ ಆಗಿದ್ದ ಸೇವೆಯಲ್ಲಿ, ಮೋಶೆಗಿಂತ ಬಲವಾಗಿದ್ದ. ಮೋಶೆ ಆದ್ರೆ ಯಾರನ್ನ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ತಾ ಇದ್ದ, ದೇವರ ಹತ್ರ ಪ್ರೇಯರ್ ಮಾಡ್ತಾ ಇದ್ದ. ಯೆಹೋಶುವ ಆಗಲ್ಲ. ಯಾರನ್ನ ತಪ್ಪು ಮಾಡಿದ ಅವನ್ನ ಕಟ್ ಮಾಡ್ಬಿಡ್ತಾ ಇದ್ದ. ಮುಖನೇ ನೋಡ್ತಾ ಇಲ್ಲ ಯೆಹೋಶುವ. ಇವ್ರದ್ದು ನದಿಯನ್ನ ಮಾಡಿಸ್ತಾ, ಎರಿಕೋ ಕೋಟೆಯನ್ನ ಪುಡಿ ಮಾಡಿಸ್ತಾ, ಆಮೇಲೆ 31 ರಾಜರನ್ನ ಸೋಲಿಸ್ತಾ, 5 ರಾಜರನ್ನ ಹಿಡಿದು ಅವ್ರ ಕತ್ತ ಮೇಲೆ ಕಾಲಿಟ್ಟ ಯೆಹೋಶುವ ಎಷ್ಟು ದೃಢವಾಗಿದೆ ಅಂದ್ರೆ ದೇವರಲ್ಲಿ ಪ್ರತಿ ಕಷ್ಟ, ಶೋಧನೆ, ವಿರೋಧ ಎಲ್ಲದರಲ್ಲಿಯೂ ಕೂಡ ಯೆಹೋಶುವ ದೃಢವಾಗಿ ಇದ್ದ. ಜೋಶುವ ಬಗ್ಗೆ ಪ್ರೇ ಮಾಡ್ತಾ ಇದ್ದಾನೆ ಮೋಶೆ. ಯಾರು ಪ್ರೇ ಮಾಡ್ತಾ ಇರೋದಲ್ಲಿ? ಈಗ ಓದ್ಕೊಳ್ಳಿ ಎಲ್ಲಾರು ಒಂದ್ಸಾರಿ. ಓದಪ್ಪ, ಈಗ ಕೇಳಿಸ್ಕೊಪ್ಪ. ಓದಕ್ ಬರ್ದೇ ಇರೋರೆಲ್ಲ ಕೇಳಿಸ್ಕೊಳ್ಳಿ. ಯೆಹೋಶುವನೇ, ಯೆಹೋಶುವನೇ, ಈ ಜನರ ನಾಯಕನಾಗಿ ಹೋಗಿ ದೇವರೇ ನೀನು ನೋಡುವ ದೇಶವನ್ನು ಅವರಿಗೆ ಸ್ವಾಧೀನಪಡಿಸುವ ಹಾಗೆ ದೇವರೇ ಅವನಿಗೆ ಈ ಅಧಿಕಾರವನ್ನು ಕೊಡಬೇಕು. ದೃಢನ್, ಅಲ್ಲಿಗೆ ನೋಡಿ ಪದ ದೃಢ. ದೃಢನ್ ಕೊಳ್ಳುಗಲ್ ಕರ್ತರ್ಲೆ ദൃഢൻ என்னமா ദൃഢമായി ഇരിക്കുന്നു.
ವಾಕ್ಯದಲ್ಲಿ ಬರ್ತಾ ಇದೆ ದೃಢ ಅಂತ. ಯಾರು ದೃಢನಾಗ್ಬೇಕಂತ ಮೋಸ ಪ್ರೇ ಮಾಡ್ತಾ ಇರೋದು? ಯೆಹೋಶುವ ಅಂತೇಳಿ ಎಲ್ಲಾರು ಯೆಹೋಶುವ ಇಂಗ್ಲಿಷ್ ಅಲ್ಲಿ ಎಂತ ಇದ್ದ ಗೊತ್ತಾ ಯೆಹೋಶುವ. ಮೋಸೆಗಿಂತ ಸ್ಟ್ರಾಂಗ್. ಆಮೇಲೆ ಯಾರು ನೋಡ್ತಾ ಇಲ್ಲ. ಬಲವಂತನಂದ್ರೆ ಬಲವಂತನು. ಏನೇನು ಶೋಧನೆಗಳು ಬಂತು, ಏನೇನು ವಿರೋಧ ಬಂತು, ಯೆಹೋಶುವ ಸ್ಟ್ರಾಂಗ್ ಆಗಿದ್ದ. ಆಮೇಲೆ ಬನ್ನಿ ದಾವೀದನ ಬಗ್ಗೆ ಒಂದು 5 ನಿಮಿಷ ಕೇಳಿ. ತಲೆ ಎತ್ತಿ ಎಲ್ಲರೂ. ದಾವೀದ ಹೆಸರು ಗೊತ್ತು? ದಾವೀದ ಗೊತ್ತಿದ್ದೀರಾ? ಒಬ್ರು ಇರಲ್ಲ. ದಾವೀದನ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಪಾಸ್ಟ್ಗಳು ಹೇಳಿರ್ತಾರೆ. ಆಮೇಲೆ ದಾವೀದ ಕುರಿಗಳನ್ನ ಮೇಯಿಸೋನು. ಏನನ್ನ ಮೇಯಿಸೋನು? ತಂದೆಗೆ 8ನೇ ಮಗ. ಸಾಮುವೇಲ್ ಅಭಿಷೇಕ ಮಾಡೋದಕ್ಕೆ ಬಂದಿದ್ದಾನೆ ರಾಜನಾಗಿ. ಕುರಿಗಳು ಮೇಯಿಸ್ತಾ ಇದ್ದಾನೆ. ಅವರಪ್ಪ ಕರೆದ್ರೆ ಅವನು ಯಾರು ಆರಿಸ್ಕೊಂಡ್ರೆ ಅವನು ಕುರಿಗಳು ಮೇಯಿಸೋನು. ಅವನು ಪ್ರೇಯರ್ ಮಾಡಿಕೊಂಡು ದೇವ್ರ ಹಾಡಾಡ್ಕೊಂಡು ಮ್ಯೂಸಿಕ್ ಬಾರಿಸ್ಕೊಂಡು ಕುರಿಗಳು ಮೇಯಿಸ್ಕೊಂಡಿರೋ ಲಾಯಕ. ಅವನ್ನ ದೇವ್ರ ಆರಿಸ್ಕೊಂಡಿರಲ್ಲ. 7 ಮಕ್ಕಳಲ್ಲಿ ಯಾರ ಒಬ್ಬನ ಆರಿಸ್ಕೊಂಡಿರ್ತಾರೆ. ಸಾಮುವೇಲ್ ಕೇಳ್ದ, ಇನ್ಯಾರಾದ್ರೂ ಇದ್ದಾರ? ಇಷ್ಟೇ ಮಂದಿನ ನಿನಗೆ? 7 ಮಂದಿನ? ಇನ್ಯಾರು? ಇನ್ನೊಬ್ಬನಿದ್ದಾರೆ 8ನೇಯವನು. ಅವನು ದಾವೀದ, ಕೆಂಬಣ್ಣದವನು, ಗೊಲ್ಯಾತನನ್ನ ಕೊಂದವನು, ಫಿಲಿಸ್ಟಿಯರನ್ನ ಗಡ 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 ಅಂತ ನಡಗಿಸಿದವನು. ಗೊಲ್ಯಾತನನ್ನ ನೋಡಿ ಸೌಲ, ದಾವೀದನ 3 ಅಣ್ಣಂದಿರು ಇಸ್ರಾಯೇಲರು ಗಡ 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 ಅಂತ ನಡಗಿ ಹೋಗಿದ್ದಾರೆ. ಜೀವ ಸ್ವರೂಪನಾದ ಇಸ್ರಾಯೇಲ್ ಸೈನ್ಯವನ್ನ ಈ ಹೀಯಾಳಿಸುವ ನಾಯಿ ದೇವರ ಹೆಸರಿನಲ್ಲಿ ನಿನ್ನನ್ನು ಶಪಿಸ್ತೀನಿ. ದಾವೀದ 17ನೇ ವರ್ಷದಲ್ಲಿ ಅಭಿಷೇಕಿಸಲ್ಪಟ್ಟ. 13 ವರ್ಷ ಶೋಧನೆ. ರಾಜನಾಗಿ ಅಭಿಷೇಕ ಮಾಡಿದ ಸಾಮುವೇಲು ರಾಜನಾಗೋದಕ್ಕೆ ಟ್ರೈನಿಂಗು, ರಾಜನಾಗೋದಕ್ಕೆ ಕಷ್ಟಗಳು, ರಾಜನಾಗೋದಕ್ಕೆ ಉಪದ್ರವಗಳು, ರಾಜನಾಗೋದಕ್ಕೆ ಅಭ್ಯಾಸ, ರಾಜನಾಗೋದಕ್ಕೆ ಪ್ರಾಕ್ಟೀಸು, ಟ್ರೈನಿಂಗು, ಶೋಧನೆ. ಸೌಲ 21 ಸಾರಿ ದಾವೀದನನ್ನ ಕೊಲ್ಲೋದಕ್ಕೆ ನೋಡ್ದ. ಎಷ್ಟು ಸಾರಿ? 21 टाइम्स दावीद का हत्या करने के लिए 21 सारी दावीद को हत्या करने के लिए सौल प्रयत्न किया. 21 ಸಾರಿ ಕೂಡ ದೇವರು ದಾವೀದನನ್ನ ಸೌಲನ ಕೈಯಿಂದ ತಪ್ಪಿಸ್ತ. ಆಮೇಲೆ ಫಿಲಿಸ್ಟಿಯರು, ಗೊಲ್ಯಾತನ ಅಣ್ಣಂದಿರು ತಮ್ಮಂದಿರು ದಾವೀದನಿಗೆ ವಿರುದ್ಧವಾಗಿ, ಶಿಮ್ಮಿ ದಾವೀದನಿಗೆ ವಿರುದ್ಧವಾಗಿ ಮಾತಾಡ್ದ. ಅನೇಕ ರೋಗಗಳು ದಾವೀದನಿಗೆ, ಕಾಯಿಲೆಗಳು, ಸಮಸ್ಯೆಗಳು. ಅಷ್ಟೆಲ್ಲ ಅಂದಿರ ಕುಟುಂಬ ಸಮಸ್ಯೆ, ಸ್ವಂತ ಮಕ್ಕಳು ಹೆಂಡತಿನ ತಗೊಂಡೋಗ್ಬಿಟ್ಟಿದ್ರು, ಎಲ್ಲ ಹೋಗಿ ಬರಸೋದಿಗೆ, ಸ್ವಂತ ಜನಗಳಿಂದ ವಿರೋಧ, ನಂಬಿದವರ ವಿರೋಧ, ಸ್ವಂತ ಮಗ ಅಬ್ಷಲೋಮನ ಕಡೆಯಿಂದ ಸಾಯಿಸೋದಕ್ಕೆ ಬರ್ತಾ ಇದ್ದೇನೆ ಅಪ್ಪನನ್ನ. ಇನ್ನೆಲ್ಲಿ ಬಂದು ಮಗ ಅಪ್ಪನ ಸಾಯಿಸ್ಬಿಟ್ಟ ಅನ್ನೋ ಹೆಸರು ಅಬ್ಷಲೋಮನಿಗೆ ಬರ್ತಾ ಇದ್ದಂತ ಎದ್ದು ಅಡವಿ ಕಡೆ ಓಡ್ಬಿಟ್ಟ. ಗವಿಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಗವಿಲೋ ಪ್ರಾರ್ಥನಾ, ಗವಿಲೋ. ಆಮೇಲೆ ಎಲ್ಲ ವಿಷಯಕ್ಕೂ ದಾವೀದ ಪ್ರೇಯರ್ 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 ಪ್ರೇಯರ್, ಪ್ರಾರ್ಥನಾ 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 ಪ್ರಾರ್ಥನ್ 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 ಪ್ರಯತ್ನ ಪ್ರಾರ್ಥನ್. ಜಬೋ 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 ಜಬೋ. ಎಪ್ಪೊಳ್ದು ದಾವೀದ ಜಬಸೆ ಜಬೋ. ಆಮೇಲೆ ಈ ಕಷ್ಟಗಳಲ್ಲಿ ಸೋತೋಗಿಲ್ಲ ದಾವೀದ. ದಾವೀದ ಕಷ್ಟಗಳಲ್ಲಿ ಕುಗ್ಗಿ ಹೋಗಲಿಲ್ಲ. ದಾವೀದನಿಗೆ ಸೌಲ ಎದುರಾದಾಗ, ಫಿಲಿಸ್ಟಿಯರ್ ಎದುರಾದಾಗ, ಎತ್ತರವಾಗಿದ್ದಂತ ಗೊಲ್ಯಾತನು ಎದುರಾದಾಗ, ಶಿಮ್ಮಿ ಎದುರಾದಾಗ, ವಿರೋಧವಾಗಿ ಸ್ವಂತ ಮನೆಯಲ್ಲಿ ಸ್ವಂತ ಹೆಂಡತಿಯಾದ ಮೀಕಳು ವಿರೋಧವಾಗಿ ಎದ್ದಾಗ
ಎದ್ದಾಗ ಸೈತಾನ ಶೇಕ, ಸೈತಾನ ಬಡಲಿ ಹೋಗಿಲ್ಲ. ಯಾಕೆ ಗೊತ್ತಾ? ದೃಢವಾಗಿದ್ದ. ದೃಢ, बहुत गट्टी है दावीद. तुम्हारा विश्वास भी गट्टी रहना. रोटी करते, रोटी में पानी कम डाल दिया, आटा ज्यादा डाल दिया, क्या हो जाएगा आटा? चपाती रोटी अच्छे आते नहीं आते सिस्टर? सॉफ्ट रहना, हार्ड रहना, रोटी अच्छा टेस्ट नहीं आएगा, सॉफ्ट नहीं आएगा. रोटी सॉफ्ट रहना ना. ಚಪಾತಿ ಮಾಡುವಾಗ ಹೇಗಿರ್ಬೇಕಿತ್ತು? ಸಾಫ್ಟ್ ಆಗಿದ್ರೆ ಸಾಫ್ಟ್ ಆಗಿ ಬರ್ತದೆ ಚಪಾತಿ, ಟೇಸ್ಟ್ ಆಗಿ ಬರ್ತದೆ. ಗಟ್ಟಿಯಾಗಿದ್ರೆ ಚಪಾತಿ ತೀಡಕ್ಕೂ ಆಗಲ್ಲ, ಚಪಾತಿ ಸಾಫ್ಟ್ ಆಗು ಬರಲ್ಲ, ಚಪಾತಿ ಟೇಸ್ಟ್ ಆಗಿರಲ್ಲ. ಆದ್ರೆ ಇಲ್ಲಿ ಉಲ್ಟಾ, ನಿನ್ನ ನಂಬಿಕೆ ಗಟ್ಟಿಯಾಗಿರ್ಬೇಕು. Amen. Hallelujah. Praise the Lord. ಯಾವಾಗಲೂ ಎಂಥ ಪರಿಸ್ಥಿತಿಯಲ್ಲಿಯೂ ಎಂಥ ಸಮಯದಲ್ಲಿ ಕೂಡ ಸೋತೋಗ್ಬೇಡ. ದೃಢವಾದ ನಂಬಿಕೆ ದಾವೀದನ ರಾಜನನ್ನಾಗಿ ಮಾಡ್ತು. ಒಂದು ದಿನ ದಾವೀದ ರಾಜ ಆಗ್ತಾನಂತ ಸೌಲ ಹೇಳ್ದ. ಒಂದು ದಿನ ಯೋನಾತ ಹೇಳ್ದ, ನೀನ್ ರಾಜನಾಗ್ತೀಯ. ಒಂದು ದಿನ ಇಸ್ರಾಯೇಲರೆಲ್ಲರೂ ಹೇಳಿದ್ರು, ನೀನು ನಮ್ಮ ರಾಜನಾಗಿ ಪಟ್ಟಾಭಿಷೇಕ ಕಟ್ತೀರಿ ಬಾ. ಅಷ್ಟೊಳಗಡೆ ಎಷ್ಟು ಕಷ್ಟಗಳು, ಎಷ್ಟು ಬೇದನೆಗಳು, ಗಟ್ಟಿಯಾಗಿದ್ದ. ಆಮೆನ್. ಹಲ್ಲೆಲೂಯಾ. ನಿನ್ನ ನಂಬಿಕೆ ಗಟ್ಟಿಯಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಸತ್ತೋಗ್ತಿರಂಗೆ ಗಟ್ಟಿಯಾಗಿರೋ, ಬಲಹೀನನಾಗಿರಂಗೆ ಗಟ್ಟಿಯಾಗಿರೋ, ಪ್ರೇಯರ್ ಬಿಡ್ದಿರಂಗೆ ಗಟ್ಟಿಯಾಗಿರೋ. ವಾಕ್ಯದಲ್ಲಿ, ಆಶೀರ್ವಾದದಲ್ಲಿ ಇರೋ ಸ್ವಲ್ಪ ನಂಬಿಕೆಯಲ್ಲಿ ಬಿದ್ದೋಗ್ತಿರಂಗೆ ಗಟ್ಟಿಯಾಗಿರ್ಬೇಕು ನಿನ್ನ ನಂಬಿಕೆ. क्या बोलते हैं सिस्टर? हार्ड में, इंग्लिश में, हिंदी में गट्टी बोलते हैं. मतलब हाँ, पत्थर. पत्थर क्या बोलते हैं? पत्थर कैसे लेंगे? ऐसे कर सकते पत्थर को? इसको क्या बोलते हैं? कड़ा. बराबर बात, बहुत कड़ा है. हालेलुया. तुम्हारा विश्वास हमेशा कड़ा रहना. वही आज मैसेज, वही आज संगति. ಎಂತ ಪರಿಸ್ಥಿತಿಯಲ್ಲಿ ಕೂಡ ನೋ, ನನ್ನ ದೇವರಿದ್ದಾನೆ. ಏನೇ ಕಳ್ಕೊಳ್ಳಿ ನಂಬಿಕೆ ಬಿಡಬೇಡ. ಇರೋದೆಲ್ಲ ಹೋಗ್ಲಿ, ನಂಬಿಕೆ ಬಿಡಬೇಡ. ಗಟ್ಟಿಯಾಗಿರ್ಲಿ. ಅಲ್ಲ ಎಲ್ಲ ಹೋಯ್ತೀನಿ, ದೇವರಿದ್ದಾನೆ. ಯೋಗ ಹೇಳ್ತಾನೆ, ಒಂದೇ ದಿನ ಆಸ್ತಿ ಹೋಯ್ತು, ಒಂದೇ ದಿನ ಆರೋಗ್ಯ ಹೋಯ್ತು, ಒಂದೇ ದಿನ ಮಕ್ಕಳು ಹೋದ್ರು, ಒಂದೇ ದಿನ ಕೂಲಿ ಆಳೋದ್ರು, ಒಂದೇ ದಿನ ಆಸ್ತಿ ಎಲ್ಲ ಹೋಯ್ತು, ಸೊತ್ತೆಲ್ಲ ಹೋಯ್ತು, ಆರೋಗ್ಯ ಹೋಯ್ತು, ಮರ್ಯಾದೆ ಹೋಯ್ತು, ಮಾನ ಹೋಯ್ತು. ಯೋಗನಿಗೆ ಯುದ್ಧ. ಆಮೇಲೆ एक ही दिन सब कुछ चला गया. एक ही दिन में प्रभु दिया, प्रभु ले लिया. प्रभु नाम को महिमा करते हैं. ದೇವರು ಕೊಟ್ಟ, ದೇವರೇ ತಕೊಂಡ. ದೇವರ ನಾಮಕ್ಕೆ ಸ್ತೋತ್ರ. ಯೋಬನಲ್ಲಿದ್ದಂತ ದೃಢತೆ ನಿನ್ನಲ್ಲಿರಲಿ, ದಾವೀದನಲ್ಲಿದ್ದಂತ ದೃಢತೆ ನಿನ್ನಲ್ಲಿರಲಿ, ಯಾಕೋಬನಲ್ಲಿದ್ದಂತ ದೃಢತೆ ನಿನ್ನಲ್ಲಿರಲಿ, ಯೇಸುವನಲ್ಲಿದ್ದಂತ ದೃಢತೆ ನಿನ್ನಲ್ಲಿರಲಿ. ಆಮೆನ್. ಬನ್ನಿ ಯೇಸಪ್ಪ. ಯೇಸಪ್ಪ ಅಂದ್ರಲ್ಲ, ಯೇಸಪ್ಪ ಏನದ? ಯೇಸಪ್ಪ ತಾಯಿ ಇಲ್ಲದವನು. ಯೇಸಪ್ಪನಿಗೆ ತಾಯಿ ಇಲ್ಲ. ದೇವರಿಗೆ ಬಲೆಯ ನಂಬಿಕೆ, ತಾಯಿ ಇಲ್ಲ. ಯಾರಿಲ್ಲ? ಅಣ್ಣ ತಮ್ಮದ್ರು ವಿರೋಧ ಮಾಡ್ತಾರೆ, ಅಣ್ಣ ತಮ್ಮದ್ರು ದ್ವೇಷಿಸ್ತಾರೆ, ಅಣ್ಣ ತಮ್ಮದ್ರು ಗೇಲಿ ಮಾಡ್ತಾರೆ. ಯೇಸಪ್ಪನ ದೇವರಲ್ಲಿ ಬಲೇ ದೃಢತೆ ದಾವೀದನಿಗೆ.
ಸಾರಿ ಯೇಸುಪ್ಪನಿಗೆ. ಆಮೆನ್, ಹಲ್ಲೆಲೂಯಾ. ಅಣ್ಣದ ಎತ್ತಿ ಯೇಸುಪ್ಪನನ್ನ ಸಾಯಿಸಬೇಕಂತ ಬಾವಿಯಲ್ಲಿ ಹಾಕ್ಬಿಟ್ರು. ಅದು 200 ಅಡಿ ಆಳ, 200 feet ಡೀಪ್. आमेन, आमेन। 200 अडी नीचे का यीशु को डाल दिया। भाइयों, वो मर जाना। याकूब इसको बहुत प्यार करते हैं, हमारा पितृ, हमारा पिता इसको प्यार करते, हमको ज्यादा प्यार नहीं करते। ये कैसे रहेगा देखेंगे, ये कैसे राजा हो जाएगा, ये कैसे प्रधानी हो जाएगा, एक दिन कैसे इसके पास हम धन्यवाद करके देखेंगे. ಹೆಂಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡ್ತೀವಿ ನೋಡೋಣ, ಹೆಂಗೆ ಇವ್ ನಮಗೆ ಒಡೆಯನಾಗ್ತಾನೆ ನೋಡೋಣ, ಹೆಂಗೆ ಇವನ ಕನಸುಗಳು ದರ್ಶನಗಳು ಸಕ್ಸಸ್ ಆಗ್ತದೆ ನೋಡೋಣ. ಎತ್ತಿ ಬಾವಿಯಲ್ಲಿ ಹಾಕ್ಬಿಟ್ರು. ಅಲ್ಲಿಂದ ತೆಗೆದು ಆಮೇಲೆ ಮಿದ್ಯಾನರಿಗೆ ಕಾಸ್ಗೆ ಮಾರ್ಬಿಟ್ರು. 20 ರೂಪಾಯಿಗೆ, 20,000ಗೆ 20 lakhsಗೆ ಸೇಲ್ ಮಾಡ್ಬಿಟ್ರು. ಹಲ್ಲೆಲೂಯಾ. ಯಾರನ್ನ? ಯೇಸುವರನ್ನ. ಅವ್ರ ನಂಬಿಕೆ ಕುಗ್ಗೋಗಿಲ್ಲ. 20 ಅಡಿ ಬಾವಿಯಲ್ಲಿ 200 ಅಡಿ ಬಾವಿಯಲ್ಲಿ ಆಗ್ಬಿಟ್ರು, ನಂಬಿಕೆ ಕುಗ್ಗೋಗಿಲ್ಲ. ಎತ್ತಿ 20 ರೂಪಾಯಿಗೆ ಮಾರ್ಬಿಟ್ರು, ನಂಬಿಕೆ ಕುಗ್ಗೋಗಿಲ್ಲ. ಅಲ್ಲೋದ್ರೆ ಆ ವಿದ್ಯಾನ್ರು ಐಗುಪ್ತದ ಒಳ್ಳೆ ಕಮಾಂಡರ್ಗೆ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸೇಲ್ ಮಾಡ್ಬಿಟ್ರು ಅವ್ರನ್ನ. ಆಮೇಲೆ ಅಲ್ಲಿ ಕೂಡ ಸೆಕೆಂಡ್ ಸೇಲ್ ಆದ ಯೇಸು. ಅಲ್ಲಿ ಕೂಡ ಕುಗ್ಗೋಗಿಲ್ಲ. ಅಲ್ಲಿ ನಿಯತ್ತಾಗಿದ್ದ. ದೇವರು ಅವ್ರ ಮನೆಯನ್ನ ಆಶೀರ್ವಾದ ಮಾಡ್ದ. ಆ ಪೋಟಿಫೇರನ ಕುಟುಂಬವನ್ನ, ಕೈಕೆಲಸಗಳನ್ನ ಸಫಲತೆ ಮಾಡ್ದ. ಆಮೇಲೆ ಅಲ್ಲಿ ಕೂಡ ದೇವರು ಅವನ ಜೊತೆಯಲ್ಲಿದ್ದ. ಅಲ್ಲಿ ಮಾಡಿರೋ ತಪ್ಪನ್ನ ಆ ಮನೆ ಹೆಂಡತಿ, ಯಜಮಾನ್ ಹೆಂಡತಿ, ಪೋಟಿಫೇರನ ಹೆಂಡತಿ ಯೇಸುವಿನ ಮೇಲೆ ಬರೆಸಿದ್ರು. ಯೇಸುವ ಜೈಲಿಗೆ ಹೋದ. ಅಲ್ಲಿ ಕೂಡ ದೇವ್ರ ಜೊತೆಯಲ್ಲಿದ್ದ. ವಾಕ್ಯ ಹೇಳ್ತಿದ್ದೆ, ನಾನು ಹೇಳ್ತಾ ಇದ್ದೆ. ಅಲ್ಲಿ ಕೂಡ ಯೇಸುಪ್ಪನ ದೇವರು ಕೈ ಬಿಟ್ಟಿಲ್ಲ. ಯಾಕಂದ್ರೆ ಅವನ ದೃಢವಾದ ನಂಬಿಕೆ, ಬಲವಾದ ನಂಬಿಕೆ. ನಗಮಿಗೆ ಕಷ್ಟ ಬಂತು. ನಗಮಿಗೆ ಬೆತ್ಲೆಹೇಮನ್ನ ಬಿಟ್ಟು ಮೊಹೋಬ್ಗೆ ಹೋದ್ರು. ಗಂಡನನ್ನ ಕಳ್ಕೊಂಡ್ರು, 2 ಮಕ್ಕಳನ್ನ ಕಳ್ಕೊಂಡ್ರು, ಖಾಲಿಯಾಗಿ ವಾಪಸ್ ಬರ್ತಾ ಇದ್ದಾರೆ. ಆಕೆ ನಂಬಿಕೆ ಕುಗ್ಗೋಗಿದೆ. ಆಕೆ ನಂಬಿಕೆ ತಗ್ಗಿ ಹೋಯ್ತು. ಬೇತೇಲಲ್ಲೇ ಇರ್ಬೇಕಾಗಿತ್ತು. ದೇವ್ರು ಹೋಗಂದ್ರೆ ಮೊಹೋಬ್ಗೆ ಹೋಗ್ಬೇಕಾಗಿತ್ತು. ಮೊಹೋಬ್ ಅಂದ್ರೆ ಪಾಪದ ದೇಶ, ಪಾಪದ ಜೀವನ. ಅಲ್ಲಿ ಹೋಗಿ ಗಂಡನನ್ನ ಮಕ್ಕಳನ್ನ ಕಳ್ಕೊಂಡು ಖಾಲಿಯಾಗಿ ತನ್ನ ತವರು ಮನೆಗೆ, ತವರು ದೇಶಕ್ಕೆ, ತವರು ದೇವರ ಹತ್ರ ಬರ್ತಾ ಇದ್ದಾಳೆ. ಬಂದ್ಮೇಲೆ ದೇವರು ಅವರಿಗೆ ಬುದ್ಧಿಯನ್ನು ಕೊಟ್ಟು, ದೃಢ ನಂಬಿಕೆಯನ್ನು ಕೊಟ್ಟು, ಬಲವನ್ನು ಕೊಟ್ಟು ಆಕೆಯನ್ನು ಆಶೀರ್ವದಿಸ್ತಾರೆ. ಆಕೆ ತೊಡೆ ಮೇಲೆ ರೂತಳ ಮಗಳನ್ನ ಮಲಗಿಸ್ತಾರೆ. ದೇವರು ನಂಬಿಕೆಯಲ್ಲಿ ಬಿದ್ದೋಗಿದ್ದೋಳು ಮತ್ತೆ ನಂಬಿಕೆಯಲ್ಲಿ ಬಂದು. ಆಮೆನ್. ಯೇಸುಪ್ಪ ಜೈಲಲ್ಲಿದ್ದಾನೆ. ಜೈಲಲ್ಲಿ ದೇವರು ಆಶೀರ್ವಾದ ಮಾಡ್ದ. ಜೈಲಿಂದ ಬಿಡುಗಡೆ ಆಗಿ ಪ್ರಪಂಚಕ್ಕೆ ಊಟವನ್ನ ಕೊಡೋಣ. ಐಗುಪ್ತವನ್ನೇ ಕಂಟ್ರೋಲ್ ಮಾಡೋ ಪ್ರಧಾನ ಮಂತ್ರಿಯಾದ ಯೇಸುಪ್ಪ ಬೆಳೆಯುವ ವೃಕ್ಷವಾಗಿದ್ದ, ಫಲ ಕೊಡುವ ವೃಕ್ಷವಾಗಿದ್ದ. ಕಾರಣ ಏನಂದ್ರೆ 13 ವರ್ಷ ದಾವೀದನಿಗೆ ಹೆಂಗೆ ಶೋಧನೆ, ಸೇಮ್ ಯೇಸುವಿಗೂ 13 ವರ್ಷ ಶೋಧನೆ. ಆಮೇಲೆ 13 ವರ್ಷ ಆದ್ಮೇಲೆ ಯೇಸುವಿಗೆ ಬಿಡುಗಡೆ. ದಾವೀದನಿಗೆ ಆದಂಗೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವ ಕಷ್ಟದಲ್ಲಿ ಬಂದು ಕೂತಿದೀಯಾ? ಯಾವ ಹೋರಾಟದಲ್ಲಿ ಬಂದು ಕೂತಿದೀಯಾ? ಯಾವ ಉಪದ್ರವದಲ್ಲಿ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬ, ನಿನ್ನ ಬಿಸ್ನೆಸ್ ಆಗ್ತಾ ಇದೆ? ಡು ನಾಟ್ ಫಿಯರ್. ಭಯ ಪಡಬೇಡ. ಡರಾಮತ್. ಭಯ ಪಡದೆ, ಭಯ ಪಡಕೋ. मरवा मल्लिने की गया
மனதார நன்றி சொல்லேன். இன்னும் பகலும் என்னை நினைத்தும் இதுவரை உதவினீரே. இன்னும் பகலும் என்னை நினைத்தும் இதுவரை உதவினீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. ஆமென். ತಡೆಗಾಲೆ ಒಡೆತಿಗೆಯ ಹಲ್ಲೆಲೂಯಾ. ತಡೆಗಳನ್ನು ಹೊಡೆದಾಕುತ್ತೀವಿ, ಕಷ್ಟಗಳನ್ನು ಮುರಿದಾಕುತ್ತೀವಿ. ನೀನೇಗಿರ್ಬೇಕಂದ್ರೆ ದೃಢವಾಗಿರ್ಬೇಕು, ಬಲವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಪರಿಸ್ಥಿತಿಯಲ್ಲಿ ಕೂಡ ನೀನು ಲೂಸ್ ಆಗಬಾರ್ದು, ನೀನು ವೀಕ್ ಆಗಬಾರ್ದು, ನೀನ್ ಟಯರ್ಡ್ ಆಗಬಾರ್ದು. ಟಯರ್ಡ್ನೆಸ್ ಅನ್ನೋದೇ ನಿನ್ಗೆ ಬರಬಾರ್ದು. ಅದು ಗುರ್ತೇನೆಂದ್ರೆ ಎನಿ ಟೈಮ್ ಪ್ರೇಯರ್, ಎನಿ ಟೈಮ್ ನಂಬಿಕೆ ಮಾತು, ಎನಿ ಟೈಮ್ ಸ್ತೋತ್ರ, ಸ್ತುತಿ, ಪ್ರಾರ್ಥನೆ, ಆಲಯ ಏನೇ ಬರ್ಲಿ ದೇವರು ಪ್ರೇಯರ್. ಮನೆಯವರು ಹೇಳ್ತಾರೆ ನೀನು ಇನ್ನೂ ಪ್ರೇಯರು, ದೇವರು, ಉಪವಾಸ, ಚರ್ಚ್, ಬೈಬಲ್ ಅಂತೀಯಾ? ಎಲ್ಲಿ ದೇವರು? ಎಲ್ಲಿ ದೇವರು? ಯೋಗನ ಹೆಂಡತಿ ಅಂದಂಗೆ ನಿಮ್ಮನ್ನ ಅನ್ಬೋದು. ಎಲ್ಲಿ ದೇವರು? ದೇವರಿದ್ರೆ ನಮ್ಗೆ ಯಾಕೆ ಹಿಂಗ್ ಕಷ್ಟ ಅಂತ ಒಂದು ರಾಜ ಅಂದ. राजा बोला प्रभु हमारा बीच में रहने तो हमारे को क्यों कष्ट आया? ಮತ್ತೆ 52 ದಿನದಲ್ಲಿ ನೆಹೆಮಿಯ ಪೌಲು ಗೋಡೆಯನ್ನು ಕಟ್ಟಿ ಓಪನ್ ಮಾಡ್ದ. ದೇವರ ಸಹಾಯ ಇಲ್ಲದೆ ಕಟ್ಟಿದ್ನ. ಎಷ್ಟು ವಿರೋಧ, ಎಷ್ಟು ವಿರೋಧಿಗಳು, ಎಷ್ಟು ಜನ ವಿರೋಧ. ಆ ವಿರೋಧಗಳಲ್ಲಿ, ಕಷ್ಟಗಳಲ್ಲಿ ದೃಢವಾದ ಡಿಸೈಡ್ ಇತ್ತು. ಯಾರಲ್ಲಿ ನಂಬಿಕೆ ಇದೆ? 1 ಪತ್ರೋಸ್ 5:9, 1 ಪೀಟರ್ 5:9, 1 ಪೇತ್ರ 5:9. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು 1 ಪೇತ್ರ 5:9. ನೀವು ನಂಬಿಕೆಯಲ್ಲಿ ಹೆಂಗಿರ್ಬೇಕಂತೆ? ದೃಢ ನಂಬಿಕೆಯಲ್ಲಿ ದೃಢವಾಗಿರಿ. ಆಮೇಲೆ ಅವರನ್ನು ಎದುರಿಸಿರಿ, ಸೈತಾನ ಎದುರಿಸಿ. ಸೇವೆ ಮಾಡೋಕೆ ದೊಡ್ಡ ದೃಢವಾದ ಡಿಸಿಷನ್, ನಂಬಿಕೆ ಬೇಕು. ನೋಡಿ, ಸೈತಾನ ಎದುರಿಸೋದು ಏನ್ ಬೇಕಂತೆ? ದೃಢವಾದ ನಂಬಿಕೆ ಇದ್ದು ಸೈತಾನ ಗದರಿಸು. आपका जीवित में सातान है ना, नृत्य करते ना, हंसते ना, व्याधि लेके आते ना, कष्ट लेके आते ना, दुख लेके आते ना, व्याधि समस्या लेके आते ना, सातान को तुम्हारा घर से भगाने के लिए बहुत बड़ा दृढ़ गट्टी विश्वास जरूर है. पढ़ो सिस्टर वचन. हाँ, दृढ़ होकर, हाँ, दृढ़ का विश्वास, वो ये प्रभु हमारा बीच में बात करते हैं. हाँ, उसका सामना करो, सातान को सामना करो. ऐसे किया करना, वो दृढ़ में रखे, तुम भी दृढ़ में रहो. हाँ, हालेलुया. ನೀವು ದೃಢವಾಗಿರಿ, विश्वास पे दृढ़ होना. बहुत लोग विश्वास बोलते हैं, दृढ़ नहीं, दृढ़ ಇಲ್ಲ. உறுதியாயிருந்து. ஆமென். எப்படி இருக்கு நம்ம விசுவாசம்? உறுதியா. ஆமென். Hallelujah. ವಾಕ್ಯ ಏನ್ ಹೇಳ್ತಾರೆ?
ಶತ್ರುವನ್ನ, ಕಷ್ಟಗಳನ್ನ ತಗೊಂಬರೋ ಸೈತಾನನನ್ನ, ವಿರೋಧವನ್ನ ತಗೊಂಬರೋ ಸೈತಾನನನ್ನ, ಮನೆಯಲ್ಲಿ ಗಲಾಟೆ ತರೋ ಸೈತಾನನ್ನ, ರೋಗವನ್ನ ತರೋ ಸೈತಾನನನ್ನ, ಸಾಲ ಕೊಡೋ ಸೈತಾನನನ್ನ, ಪ್ರಾರ್ಥನೆ ತರೋ ಸೈತಾನನನ್ನ, ವಿರೋಧ ವ್ಯಕ್ತಪಡಿಸೋ ಶತ್ರುವನ್ನ, ಸೈತಾನನ್ನ ಗೆಲ್ಲೋದಕ್ಕೆ ನಿನಗೆ ದೃಢವಾದ ನಂಬಿಕೆ ಬೇಕಾ? ಆಮೆನ್. ಆಗ ನಿನ್ನನ್ನ ಬಿಟ್ಟು, ನಿನ್ನ ಮನೆಯನ್ನ ಬಿಟ್ಟು ಓಡಿ ಹೋಗ್ತಾರೆ. भगा देगा, तुम भगाते सातान को। दृढ़ का विश्वास होना, दृढ़ विषय में प्रभु आज बात कर रहे हैं। एक बच्चे पढ़ने के विषय में दृढ़ रहना, अच्छे से पढ़ते, फर्स्ट क्लास आते, आउट ऑफ आउट आते, ದೃಢವಾಗಿರೋ ವಿಶ್ವಾಸಿ ಬಲವಾಗಿ ಬ್ರೈಟ್ ಸ್ಟೂಡೆಂಟ್ ಆಗಿ ಔಟ್ ಆಫ್ ಔಟ್, ಫಸ್ಟ್ ರ್ಯಾಂಕ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಸೆಕೆಂಡ್ ರ್ಯಾಂಕ್ ಬರ್ತಾನೆ. ಆಮೇಲೆ ಎಕ್ಸಾಮ್ ಬಂತು ಅಂತ ಭಯ ಪಡಬಾರದು, ಎಕ್ಸಾಮ್ಗೆ ಭಯ ಪಡಬೇಡ. ಆಮೇಲೆ ದೇವರಿಗೆ ಭಯ ಪಡು, ಮನುಷ್ಯರಿಗೆ ಭಯ ಪಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ. ಕಡೆಯದಾಗಿ ಒಂದು ವಾಕ್ಯ ಓದಿ, 1 ಕೊರಿಂಥ 8:7-9, ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ 8 7-9, 1 ಕೊರಿಂಥ 8 अध्याय 7 से 9 वचन तक. 1 ಕೊರಿಂಥಿಯರ್ 8-7 ಮೊದಲು ಓದಿ. ಆದರೆ ಈ ಜ್ಞಾನವು ಎಲ್ಲರಲ್ಲಿಯೂ ಇಲ್ಲ, ಕೆಲವರು ಈವರೆಗೂ ವಿಗ್ರಹದ ಬಳಿಗೆ ಹೋಗುವ ರೂಢಿಯಲ್ಲಿದ್ದಾರೆ. ತಾವು ತಿನ್ನುವ ಪದಾರ್ಥಗಳನ್ನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದೆಂದು ತಿನ್ನುತ್ತಾರೆ. ಹೀಗೆ ಅವನ ಮನಸ್ಸು ಬಲಹೀನವಾಗಿದ್ದು ಏನನ್ನ ಹೊಂದುತ್ತದೆ? ವಿಶ್ವಾಸಿ ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ನಿದ್ರೆ ಏನಾಗ್ತಾರಂತೆ? ಇವತ್ತು ವಾಕ್ಯ ಏನೋ? ದುಡ್ಡ ಆಪತ್ತಿತ ಏನೋ? ಬಲಹೀನರಾಗ್ಬಿಡ್ತಾರೆ. ರಪ್ಪಗಿರ್ತೀಯ, ತಿಂದು ಚೆನ್ನಾಗಿ ಕೆಲಸ ಮಾಡ್ತೀಯ, ಓಡಾಡ್ತೀಯ, ಗಾಡಿ ಓಡಿಸ್ತೀಯ, ಆದ್ರೆ ನೀನು ಒಳಗಡೆ ವೀಕ್ ಆಗ್ಬಿಡ್ತೀಯ. ಹಬ್ಬಗಳಲ್ಲಿ, ಉತ್ಸವಗಳಲ್ಲಿ ಹೋಗಿ ತಿಂತೀಯ, ಅನ್ಯ ಜನಗಳ ಜೊತೆ ಸೇರಿ ಅದಕ್ಕೆ ನೈವೇದ್ಯ ಮಾಡಿದಿನ ತಿಂತೀಯ. ನಿನ್ನ ನಂಬಿಕೆ ಬರೀ ಮಾತಲ್ಲಿರ್ತದೆ, ನಿನ್ನ ಒಳಗಡೆ ಸ್ಟ್ರಾಂಗ್ ಇರಲ್ಲ, ಸಾಫ್ಟ್ ಆಗ್ಬಿಡ್ತೀಯ. ಎಷ್ಟೇ ಪರಿಸ್ಥಿತಿ ಬರಲಿ, ಎಷ್ಟೇ ಹಸಿವಾಗಿರ್ಲಿ, ಎಷ್ಟೇ ಕಲರ್ ಆಗಿರ್ಲಿ, ಏಸವ ತರ ಪಾತ್ರದಲ್ಲಿ ಓಡೋಗಿ ಕುತ್ಕೊಂಡು ಆ ನೈವೇದ್ಯ ಮಾಡಿದ್ದನ್ನ, ವಿಗ್ರಹಗಳಿಗೆ ಅರ್ಪಿಸಿದ್ದನ್ನ, ಹಬ್ಬದಲ್ಲಿ ಮಾಡಿದ್ದನ್ನ, ಎಡೆ ಹಾಕಿದ್ದನ್ನ ತಿನ್ಬೇಡ. ವೀಕ್ ಆಗ್ಬಿಡ್ತೀಯ. ನಿನ್ನನ್ನು ನೋಡಿ ಇನ್ಯಾರನ್ನ ತಿಂದ್ರೆ ಆ ಕ್ರೈಸ್ತರು ಕೂಡ ವೀಕ್ ಆಗ್ಬಿಡ್ತಾರೆ. ಕೊರಿಂಥ ಸಭೆಯಲ್ಲಿ ಆಗಿದ್ರೇನು? ಪೌಲ ಆ ಕೊರಿಂಥ ಸಭೆಯವ್ರನ್ನ ಬುದ್ಧಿ ಹೇಳಿ ಖಂಡಿಸ್ತಾ ಇದ್ದಾನೆ. ನೀನು ಹೋಗಿ ಅಲ್ಲಿ ಕುತ್ಕೊಂಡು ತಿಂದು ವೀಕ್ ಆಗ್ತೀಯಲ್ಲ, ನಿನ್ನ ನೋಡಿ ಬೇರೆಯವರು ವೀಕ್ ಆಗ್ತಾರೆ. ಹೀಗೆ ಫಸ್ಟ್ ವಾಕ್ಯ ಏನು? ಲಾಸ್ಟ್ ವಾಕ್ಯ, ನೀನ್ ಸ್ಟ್ರಾಂಗ್ ಆಗಿದ್ರೆ, ನೀನ್ ವೀಕ್ ಆಗಿದ್ರೆ ಬೇರೆಯವರು ವೀಕ್ ಆಗ್ತಾರಂತ. ಲಾಸ್ಟ್ ವಾಕ್ಯ. ಫಸ್ಟ್ ವಾಕ್ಯ ಏನು? ನೀನ್ ಗಟ್ಟಿಯಾಗಿದ್ರೆ, ಯಾರನ್ನ ವೀಕ್ ಆಗಿದ್ರೆ ಕೂಡ ಅವನ್ನ ಗಟ್ಟಿಯಾಗಿ ಮಾಡ್ತೀಯ. ಫಸ್ಟ್ ವಾಕ್ಯ. ಫಸ್ಟ್ ವಾಕ್ಯ ಏನು? ನೀನ್ ಸ್ಟ್ರಾಂಗ್ ಆಗಿದ್ರೆ, ಯಾರನ್ನ ವೀಕ್ ಆಗಿದ್ರೆ ಕೂಡ ಅವ್ರನ್ನ ಸ್ಟ್ರಾಂಗ್ ಮಾಡ್ತೀಯ. ಲಾಸ್ಟ್ ವಾಕ್ಯ, ನೀನು ವಿಗ್ರಹಗಳಿಗೆ ಮಾಡಿದ್ದನ್ನ ತಿಂದು ವೀಕ್ ಆದ್ರೆ, ಆಮೇಲೆ ಜಾತ್ರೆ ಹಬ್ಬ ಉತ್ಸವದಲ್ಲಿ ಹೋಗಿ ತಿಂದು ವೀಕ್ ಆದ್ರೆ, ಇನ್ನು ನಿನ್ನ ನೋಡಿ ನಿನ್ ಮಕ್ಕಳು, ನಿನ್ ಗಂಡ, ನಿನ್ ಹೆಂಡತಿ, ನಿನ್ನ ಅಕ್ಕಪಕ್ಕ ವಿಶ್ವಾಸಿಗಳು, ಆ ಪ್ರೋಗ್ರಾಮ್ ಬಂದಿರೋ ವಿಶ್ವಾಸಿಗಳು ನಿನ್ನನ್ನು ನೋಡಿ ವೀಕ್ ಆಗ್ತಾರೆ. ನೀನ್ ಬೇಕಾದ್ರೆ ಮನೆಗೆ ಹೋಗಿ ಮುಂದಕ್ಕೆ ಓಡ್ಕೊ. ಫಸ್ಟ್ ವಾಕ್ಯ, ನೀನ್ ಸ್ಟ್ರಾಂಗ್ ಆಗಿದ್ರೆ, ಯಾರನ್ನ ವೀಕ್ ಆಗಿದ್ರೆ ಕೂಡ ನೀನು ಗಟ್ಟಿ ಮಾಡ್ತೀಯ, ಸ್ಟ್ರಾಂಗ್ ಮಾಡ್ತೀಯ. ಲಾಸ್ಟ್ ವಾಕ್ಯ, ನೀನು ಕೊರಿಯಂತ ಸಭೆಯವ್ರ ತರ ವೀಕ್ ಆಗಿದ್ರೆ
ನಿನ್ನನ್ನು ನೋಡಿ ಅವರು ಕೂಡ ವೀಕ್ ಆಗ್ತಾರೆ. ನೀನ್ ಭಯ ಪಟ್ರೆ ಅವರು ಭಯ ಪಡ್ತಾರೆ. ನೀನ್ ಧೈರ್ಯವಾಗಿದ್ರೆ ಅವರು ಧೈರ್ಯವಾಗಿರ್ತಾರೆ. ನೀನ್ ದೃಢವಾಗಿದ್ರೆ ಅವರು ದೃಢವಾಗಿರ್ತಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಮೆನ್. ದೇವರು ನಿಮ್ಮ ಜೊತೆಲಿದ್ದಾರೆ. ಹಲ್ಲೆಲೂಯಾ. ದಾವೀದನಂತೆ ನೀನು ಗಟ್ಟಿಯಾಗಿರ್ಬೇಕು. ಅಬ್ರಹಾಮನಂತೆ ಪ್ರೇ ಮಾಡು. ಒಂದೇ ದೃಢವಾದ ನಂಬಿಕೆ ಕೊಡಪ್ಪ ಅಂತ ಪ್ರೇ ಮಾಡು. दृढ़ विश्वास मेरे को दे दो प्रभु, बोलो आमेन आमेन हालेलुया हालेलुया. दृढ़ विश्वास है कुडो आंडवरेन सोल्लु आमेन. बी स्ट्रांग फेथ हालेलुया. बी स्ट्रांग हालेलुया. ಗಟ್ಟಿಯಾಗಿ ಕಮಾನ್ ಎಲ್ಲರೂ ಗಟ್ಟಿಯಾಗಿ ಪ್ರೇಯರ್ ಮಾಡಿ. ಗಟ್ಟಿಯಾಗಿರ್ಬೇಕು. ನಾನು ದೃಢವಾಗಿರ್ಬೇಕು. ನಾನು ಬಲವಾಗಿರ್ಬೇಕು. ಪ್ರೇಯರಲ್ಲಿ ದೇವರೇ ಅಂತ ದಾವೀದನಂತೆ ನಾನು ಬಲವಾಗಿರ್ಬೇಕು. ಅಬ್ರಹಾಮನಂತೆ ನಾನು ಬಲವಾಗಿರ್ಬೇಕು. ಯಾಕೋಬನಂತೆ ನಾನು ಬಲವಾಗಿರ್ಬೇಕು. ಇಸ್ಸಾಕನಂತೆ ನಾನು ಬಲವಾಗಿರ್ಬೇಕು. ಯೇಸೋಬನಂತೆ ನಾನು ಬಲವಾಗಿರ್ಬೇಕು. ಮೋಶೆಯಂತೆ ನಾನು ಬಲವಾಗಿರ್ಬೇಕು. ಹಿಜ್ಕೀಯನಂತೆ ನಾನು ಬಲವಾಗಿರ್ಬೇಕು. ಪೌಲನಂತೆ ನಾನು ಬಲವಾಗಿರ್ಬೇಕು. ಪೇತ್ರನಂತೆ ನಾನು ಬಲವಾಗಿರ್ಬೇಕು. ಅಪೊಸ್ತಲರಂತೆ ನಾನು ಬಲವಾಗಿರ್ಬೇಕು. ರಿಚರ್ಡ್ ಹುಲ್ಬರ್ಟ್ನಂತೆ ನಾನು ಬಲವಾಗಿರ್ಬೇಕು. ಡೇವಿಡ್ ಲಿವಿಂಗ್ಸ್ಟನ್ ತರ ನಾನು ಬಲವಾಗಿರ್ಬೇಕು. ಮಾರ್ಟಿನ್ ಲೂಥರ್ ತರ ನಾನು ಬಲವಾಗಿರ್ಬೇಕು. ಯೇಸನ್ನ ತರ ನಾನು ಬಲವಾಗಿರ್ಬೇಕು. DCS ತರ ನಾನು ಬಲವಾಗಿರ್ಬೇಕು. ಸುರೇಶ್ ಅಯ್ಯ ತರ ನಾನು ಬಲವಾಗಿರ್ಬೇಕು. ಸಾಮುವೇಲ್ ತರ ನಾನು ಬಲವಾಗಿರ್ಬೇಕು. ಎಲೀಷಾ ತರ ನಾನು ಬಲವಾಗಿರ್ಬೇಕು. ಪ್ರವಾದಿಗಳ ತರ ನಾನು ಬಲವಾಗಿರ್ಬೇಕು. ಏಸಯ್ಯ ತರ ನಾನು ಬಲವಾಗಿರ್ಬೇಕು. ಒಬ್ಬರನ್ನ ಬಲಪಡಿಸಿದ ದೇವರು, ಪೌಲರನ್ನ ಬಲಪಡಿಸಿದ ದೇವರು, ಅಪೊಸ್ತಲರನ್ನ ಬಲಪಡಿಸಿದ ದೇವರು, ರಿಚರ್ಡ್ ಹುಲ್ಬರ್ಟ್ನನ್ನ ಬಲಪಡಿಸಿದ ದೇವರು, ಯೇಸುನನ್ನ ಬಲಪಡಿಸಿದ ದೇವರು. ಇಲ್ಲಿ ಬಂದು ನಿಂತಿರೋ ಒಬ್ಬೊಬ್ಬರನ್ನು ಕೂಡ ಬಲಪಡಿಸಿ ನಡೆಸು ಸ್ವಾಮಿ. ಬಲಪಡಿಸಿ ನಡೆಸು ದೇವ. ಬಲದಿಂದ ತಂದು ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ಘನತೆ ಸ್ತೋತ್ರ ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್ ಆಮೆನ್ ಆಮೆನ್. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಾದ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಗೆ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಿಗೆ ಒಂದನ್ನು ಮರೆಯದಿರು. ಆಮೆನ್ ಆಮೆನ್ ಆಮೆನ್.